ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ಇವತ್ತು ನಮ್ಮ ಜೊತೆ ಇವತ್ತಿನ ಸಂಜೆಯಲ್ಲಿ ಡಾಕ್ಟರ್ KP ಪುತ್ತೂರಾಯ ಅವರು ಇದ್ದಾರೆ. ಇದು ನಮ್ಮ ಸೌಭಾಗ್ಯ ಅಂತಾನೆ ಹೇಳಬೇಕು. ಇದು ಗಾಟ್ ಇಟ್ ಅಂತ ಗಾಟ್ ಇಟ್ ಮಾಡ್ಬೇಕಾ? ಕ್ಲಿಯರ್ ಇದೆ ಸರ್, ಹೀಗೆ ಇರಲಿ. ಈಗ ಸರಿ ಉಂಟಾ? ಸರಿ ಇದೆ, ಸರಿ ಇದೆ. ಅಲ್ಲ, ಅಲ್ಲಿ ಮಧ್ಯದಲ್ಲಿ ಒಂದು ಸ್ಕ್ರೀನ್ ಬಂದ್ಬಿಟ್ಟು ದ ಮೀಟಿಂಗ್ ಈಸ್ ರೆಕಾರ್ಡೆಡ್, ಲೀವ್ ದ ಮೀಟಿಂಗ್, ಗಾಟ್ ಇಟ್ ಅಂತಿದೆ. ಗಾಟ್ ಇಟ್ ಹೌದೌದು, ಗಾಟ್ ಇಟ್ ಮಾಡಿ. ಹೌದು, ಒತ್ಬೇಕಾ? ಸರಿ. ಈಗ ಸರಿ ಆಯ್ತಾ? ಸರಿ ಇದೆ, ಸರಿ ಇದೆ. ಹೇಳಿ, ಮುಂದುವರಿಸಿ. ಓಕೆ, ಸರಿ. ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ಇವತ್ತು ನಮ್ಮ ಕಲ್ಪತರು ನಾಲೆಜ್ ಸೆಷನ್ನ ಇವತ್ತಿನ ಸೆಷನ್ಗೆ ಡಾಕ್ಟರ್ KP ಪುತ್ತೂರಾಯ ಸರ್ ಅವರು ಇದ್ದಾರೆ. ಇವರು 1943ರಲ್ಲಿ ಹುಟ್ಟಿದ್ದು. ಸೊ ಚಿರ ಯುವಕ ಅಂತಾನೆ ಹೇಳ್ಬೋದು. ಅವರು ಡಾಕ್ಟರೇಟ್ ಪದವಿಯನ್ನ ಪಡೆದಂಥವರು. ವೃತ್ತಿಯಲ್ಲಿ ಬೋಧಕರಾಗಿ, ಪರೀಕ್ಷಕರಾಗಿ, ಸಂಶೋಧಕರಾಗಿ, ಅಧಿಕಾರಿಯಾಗಿ ಹಲವು ವರ್ಷ ಸೇವೆಯನ್ನು ಸಲ್ಲಿಸಿದವರು. ಪ್ರವೃತ್ತಿಯಲ್ಲಿ ಅತ್ಯುತ್ತಮ ವಾಗ್ಮಿಯಾಗಿ, ಸೊಗಸಾದ ಮಾತುಗಾರರಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಜಪಾನ್ನಲ್ಲಿರುವಾಗ ಜಪಾನಿ ಭಾಷೆಯಲ್ಲಿ ನಡೆದಂತಹ ಭಾಷಣ ಸ್ಪರ್ಧೆಯಲ್ಲೂ ಕೂಡ ಬಹುಮಾನ ಪಡೆದಂಥದವರು. ಇವರ ವಾಕ್ಚಾತುರ್ಯಕ್ಕೆ ಒಂದು ನಿದರ್ಶನ. ಹಲವಾರು TV ಚಾನೆಲ್ಗಳಲ್ಲಿ, ರೇಡಿಯೋಗಳಲ್ಲಿ ಇವರ ಪ್ರೋಗ್ರಾಮ್ಸ್ಗಳು ಬಂದಿವೆ. ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಆರ್ಯಭಟ ಪ್ರಶಸ್ತಿ, ಹಾಗೇನೆ ಕೆಂಪೇಗೌಡ ಪ್ರಶಸ್ತಿ, ವಿಶ್ವ ತೌಳವಸಿರಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿ, ಹೀಗೆ ಹಲವು ಸಂಸ್ಥೆಗಳು ಅವರನ್ನ ಗೌರವಿಸಿ ಅವರನ್ನ ಆಕ್ಚುಲಿ ಗೌರವಿಸಿಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಅವರು ಇರೋದು ನಿಜವಾಗ್ಲೂ ಒಂದು ಸೌಭಾಗ್ಯ ಅಂತಾನೆ ಹೇಳಬೇಕು. ಡಾಕ್ಟರ್ನ ನಾನು ಹೃದಯಪೂರ್ವಕವಾಗಿ ಈ ಸಂಜೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ಕಾರ. ಸೊ ಎಲ್ಲರಲ್ಲಿ ಒಂದು ವಿನಂತಿ, ಎಲ್ಲರೂ ದಯವಿಟ್ಟು ತಮ್ಮ ವಿಡಿಯೋವನ್ನ ಆನ್ ಮಾಡಬೇಕು ಅಂತ ಡಾಕ್ಟರ್ ಒಂದು ಕೋರಿಕೆ ಇದೆ. ಅದಕ್ಕೋಸ್ಕರ ಎಲ್ಲರೂ ವಿಡಿಯೋವನ್ನ ಆದಷ್ಟು ಆನ್ ಮಾಡಿ. ಅವರು ಆನ್ಲೈನ್ನಲ್ಲಿ ಅಲ್ಲದೆ ಅಂದರೆ ಆಫ್ಲೈನ್ ಡೈರೆಕ್ಟಾಗಿ ಸೆಷನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲದೆ ಇರೋ ಕಾರಣ ವಿಡಿಯೋವನ್ನು ಆನ್ ಮಾಡಿಕೊಂಡು ಅವರಿಗೆ ಆದಷ್ಟು ನಾವು ಅವರ ಜೊತೆಗೆ ಇದ್ದೇವೆ, ಅವ್ರ ಮುಂದೆ ಇದ್ದೇವೆ ಅನ್ನುವಂಥ ಫೀಲಿಂಗನ್ನು ನಾವು ಕೊಡೋಣ ಅವರಿಗೆ. ಸೊ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ಆನ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಓವರ್ ಟು ಯು ಡಾಕ್ಟರ್. ನಮಸ್ತೆ, ಮತ್ತೆ ಸ್ವಾಗತ, ಮತ್ತೆ ನಿಮ್ಮ ಮಾತನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಕಲ್ಪತರು ಜ್ಞಾನ ಬಳಗದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ಈ ಚೀನಾ ದೇಶಕ್ಕೆ ನಾವು ಯೋಗವನ್ನ ಕಲಿಸಿಕೊಟ್ಟೇವೆ. ಆದ್ರೆ ಆ ದರಿದ್ರ ದೇಶ ನಮಗೆ ಕೊರೋನಾ ಎಂಬ ರೋಗವನ್ನು ಕಲಿಸಿಕೊಟ್ಟು, ಪರಿಣಾಮವಾಗಿ ಒಂದು ಕಷ್ಟಕರವಾದಂತಹ, ಅನಾರೋಗ್ಯಕರವಾದಂತಹ, ಅಸಹನೀಯ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ಮೊನ್ನೆ ನಾನು ಯಾರಿಗೋ ಕೇಳಿದೆ, ಹೇಗಿದ್ದೀರಿ ಸರ್? ಅವ್ರು ಹೇಳಿದ್ರು, ಡಾಕ್ಟರ್ ಪುತ್ತೂರಾಯರೇ, ಈಗೆಲ್ಲ ಹಾಗೆಲ್ಲ ಕೇಳಬಾರ್ದು, ಕೊರೋನಾ ಕಾಲದಲ್ಲಿ ಹೇಗಿದ್ದೀರಿ ಅಂತ ಕೇಳಬಾರ್ದು, ಇದ್ದೀರಾ ಅಂತ ಕೇಳಬೇಕು ಅಂತಂದ್ರು. ಅಲ್ಲಿವರೆಗೆ ಪರಿಸ್ಥಿತಿ ಬಂದಿತ್ತು. ಮನೆಯಲ್ಲೂ ಅಷ್ಟೇ, ಎಲ್ಲಾ ಕಡೆ ಒಂಥರ ದುಃಖದ, ಒಂಥರ ಅನಿಶ್ಚಿತತೆಯ ವಾತಾವರಣ. ಪಾಪ ಏನಾಗಿದೆ, ಮನೆಯಲ್ಲೇ ಇದ್ಕೊಂಡು ಗಂಡಸರಿಗೂ ಬೋರ್ ಆಗಿದೆ, ಹೆಂಗಸರಿಗೂ ಬೋರ್ ಆಗಿದೆ, ಒಂದೇ ಮುಖವನ್ನು ನೋಡ್ಬೇಕಲ್ಲ. ಮೊನ್ನೆ ನಾನು ಯಾರಿಗೆ ಹೇಳಿದೆ, ಮನೆಯಲ್ಲಿ ಒಂದೇ ಹೆಂಡತಿ ಮುಖ ನೋಡಿ ನೋಡಿ ಯಾರಿಗಾದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಅವಳು ಸುರಸುಂದರಿಯೇ ಆಗಿದ್ದರೂ ಕೂಡ ಒಂದೇ ಮುಖ ನೋಡಿದ್ರೆ ಎಲ್ರಿಗೂ ಬೇಜಾರನ್ನೇ ಅಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೇ, ಒಂದು ಕೆಲಸ ಮಾಡಿ, ಒಂದೇ ಮುಖ ಆದ್ರೆ ಏನು, ಬೇರೆ ಬೇರೆ ಆಂಗಲ್ ಇಂದ ನೋಡಿ ಅಂತಂದ್ರು. ನಾನು ಹೇಳಿದೆ, ಇಲ್ಲ, 30 ವರ್ಷಗಳಿಂದ ಬೇರೆ ಬೇರೆ ಆಂಗಲ್ ನೋಡಿದ್ದಾಯ್ತು, ಎಲ್ಲಾ ಆಂಗಲ್ ಖರ್ಚಾಗಿದೆ, ಏನು ಪುರುಷಾರ್ಥ ಇಲ್ಲ ಅಂತಂದೆ. ಅದೇನೇ ಇರ್ಲಿ, ನನ್ನ ಹೆಂಡತಿ ಹೇಳಿದ್ಲು, ಈ ನಡುವೆ ಯಾಕೋ ನಿಮಗೆ ಸ್ವಲ್ಪ ಪ್ರೀತಿ ನಿಮ್ಮ ಪ್ರೀತಿನೇ ಕಾಣ್ತಾ ಇಲ್ಲ. ನಾನು ಹೇಳಿದೆ, ಇಟ್ ಈಸ್ ಲೈಕ್ ಎಸಿಂಪ್ಟಮ್ಯಾಟಿಕ್ ಲವ್ ಲೈಕ್ ಕೊರೋನಾ ಅಂತ ಅಂದೆ ನಾನು. ಈ ಕೊರೋನಾದಿಂದಾಗಿ ತುಂಬಾ
ಹಾಸ್ಯಗಳು ಹುಟ್ಟಿಕೊಂಡಿವೆ. ಒಂದು ಯಾರೋ ನನ್ನ ಫ್ರೆಂಡಿಗೆ ಟ್ವಿನ್ಸ್ ಮಕ್ಕಳಾಯ್ತದೆ. ಆಗ ನಾನು ಕೇಳಿದೆ, ಏನ್ ಹೆಸರಿಟ್ರಿ? ಅವ್ರು ಹೇಳಿದ್ರು, ಡಾಕ್ಟ್ರೇ, ಒಬ್ಬನ ಹೆಸರು ಸೋಂಕಿತ, ಇನ್ನೊಬ್ಬನ ಹೆಸರು ಶಂಕಿತ ಅಂತ ಇಟ್ಟೆ ಅಂತಂದ್ರು. ಹಾಗಂತ ಹೇಳಿ ನೋಡಿ, ಯಾರಾದ್ರೂ ಟಾಯ್ಲೆಟ್ ಅಲ್ಲಿ ಕೆಮ್ತಾ ಇದ್ದಾನೆ ಅಂದ್ರೆ ಅವನಿಗೆ ಕೊರೋನಾ ಇದೆ ಅಂತ ಅರ್ಥ ಅಲ್ಲ. ಅದು ಹೇಗೂ ಆಗ್ಬಹುದಂದ್ರೆ ಆ ಟಾಯ್ಲೆಟ್ಗೆ ಬಾಗಿಲಿಗೆ ಚಿಲಕನೇ ಇಲ್ಲದಿರ್ಬೋದಲ್ಲ. ಎಲ್ಲ ಕಡೆ ಕೊರೋನಾ ಇದೆ ಅಂತ ಅಲ್ಲ. ಅದು ಇದ್ದಲ್ಲಿ ಭಯಂಕರವಾಗಿದೆ, ನಾವು ಹುಷಾರಾಗಿರ್ಬೇಕು. ಆದ್ರೆ ಕೊರೋನಾದಿಂದಾಗಿ ಏನಾಗಿದೆ ಪಾಪ ಹೆಚ್ಚಿನ ಹುಡುಗರ ಅವ್ರು ಮನೆ ಬಿಟ್ಟು ಹೊರಗೆ ಹೋಗ್ತಾ ಇಲ್ಲ ನೋಡಿ, ಮನೆಯೊಳಗೆ ಇರ್ತಾರಲ್ಲ ಹುಡುಗರು, ಅದಕ್ಕಾಗಿ ಅವರ ರೂಪ ಹೆಚ್ಚಾಗಿದೆ. ಪಾಪ ಈ ಹುಡುಗಿಯರು ಅವರು ಬ್ಯೂಟಿ ಪಾರ್ಲರ್ಗೆ ಹೋಗದೆ ಅವರ ನಿಜ ರೂಪ ಬಯಲಾಗಿದೆ. ನಾವು ಇದುವರೆಗೆ ನಮ್ಮ ಪಕ್ಕದ ಮನೆ ಬಗ್ಗೆ ಯಾವತ್ತೂ ವಿಚಾರಿಸಿದ್ದಿಲ್ಲ. ಬೆಂಗಳೂರಂತಹ ಮಹಾನಗರಗಳಲ್ಲಿ ಎವ್ರಿಬಡಿ ಸೋ ಬಿಸಿ, ನೋ ಟೈಮ್ ಟು ಆಸ್ಕ್ ಅಬೌಟ್ ಅದರ್ಸ್. ಈ ಕೊರೋನಾ ಬಂದ ಮೇಲೆ ಮಾತ್ರ ಅದು ಏನಾಗಿದೆ ಅಂದ್ರೆ ಪಕ್ಕದ ಮನೆಯವರ ಕೂಡ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಭಗವಂತನಲ್ಲಿ ಅಪ್ಪ ಅವರನ್ನು ಆರೋಗ್ಯವಾಗಿ ಇಡುವಂತ ಕೇಳುವಂತಹ ಒಂದೊಂದು ಪ್ರಮೇಯ ತಂದಿದ್ದು ಈ ಕೊರೋನಾ. ಇಲ್ಲದ್ರೆ ನಾವು ಪಕ್ಕದ ಮನೆಯವರಿಗೆ ಆರೋಗ್ಯವನ್ನು ಯಾವತ್ತೂ ವಿಚಾರಿಸಿದ್ದೇ ಇಲ್ಲ. ಏನೇ ಇರ್ಲಿ, ಈ ಕೊರೋನಾದಂತ ಕಾಲದಲ್ಲಿ ಕೂಡ ಮಾನ್ಯ ಗುರುದತ್ ಅವರು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕಿಕೊಟ್ರು. ನನ್ನ ಹತ್ರ ಕೇಳಿದ್ರು, ಮೊನ್ನೆ ಏನ್ ವಿಷಯ ಮಾತಾಡ್ಲಿ? ನಾನು ಹೇಳಿದೆ, ಸುಂದರವಾದ ವಿಷಯ, ಆರೋಗ್ಯದಿಂದ ಇರುವುದು ಹೇಗೆ, ಸಂತೋಷವಾಗಿ ಇರುವುದು ಹೇಗೆ, ಎರಡು ಕೂಡ ಬಹಳ ಮುಖ್ಯ ಅಲ್ವೇ ಜೀವನದಲ್ಲಿ. ಅದಕ್ಕೋಸ್ಕರ ಆ ವಿಷಯವನ್ನೇ ಆರಿಸಿಕೊಂಡು, ಇದರ ಅರ್ಥ ತಾವುಗಳೆಲ್ಲ ಆರೋಗ್ಯವಾಗಿಲ್ಲ ಎಂಬ ಅರ್ಥ ಅಲ್ಲ. ಇಫ್ ಯು ಆರ್ ಹೆಲ್ದಿ, ಹೌ ಟು ಬಿ ಮೋರ್ ಹೆಲ್ದಿ. ನೀವೆಲ್ಲ ಸಂತೋಷವಾಗಿಲ್ಲ ಎಂಬ ಅರ್ಥವಲ್ಲ. ನೀವು ಸಂತೋಷವಾಗಿದ್ರೆ ಇನ್ನೂ ಹೆಚ್ಚು ಸಂತೋಷವಾಗಿರುವುದು ಹೇಗೆ, ಹೌ ಟು ಬಿ ಮೋರ್ ಹ್ಯಾಪಿ ಇನ್ ಲೈಫ್ ಅನ್ನೋದಕ್ಕೆ ಈ ಒಂದು ಸಣ್ಣ ಉಪನ್ಯಾಸ. ದಯವಿಟ್ಟು ಎಲ್ಲರೂ ಕೂಡ ಕೇಳಿ, ಏನಾದ್ರೂ ಪ್ರಶ್ನೆಗಳಿದ್ರು ಕೂಡ ಕೊನೆಗೆ ಕೇಳಬಹುದು. ಹೌದು, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಪ್ರಥಮ ಬಾರಿಗೆ ನಮ್ಮ ಕಣ್ಣ ರೆಪ್ಪೆ ತೆರೆದರೆ ಅದು ಜನನ. ಕೊನೆ ಬಾರಿಗೆ ನಮ್ಮ ಕಣ್ಣ ರೆಪ್ಪೆ ಮುಚ್ಚಿದರೆ ಅದು ಮರಣ. ಈ ಕಣ್ಣ ರೆಪ್ಪೆ ತೆರೆದು ಮುಚ್ಚುವ ನಡುವಣ ಕ್ಷಣಗಳೇ ಜೀವನ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜೀವನದಲ್ಲಿ ಎಲ್ಲರ ಆಸೆಗಳು ಮೂರೇ. ಅದೇನೆಂದರೆ, ನಾನು ತುಂಬಾ ವರ್ಷ ಬದುಕಬೇಕು, ನನ್ನ ಜೀವನ ಸುದೀರ್ಘವಾಗಿರ್ಬೇಕು, ನಾನು ಸಂತೋಷವಾಗಿರ್ಬೇಕು, ಐ ವಾಂಟ್ ಟು ಬಿ ಹ್ಯಾಪಿ ಇನ್ ಲೈಫ್, ಹಾಗೂ ಸಾರ್ಥಕವಾಗಿರ್ಬೇಕು. ಸಾರ್ಥಕವಾಗಿರ್ಬೇಕಿದ್ರೆ ಸತ್ಕಾರ್ಯಗಳನ್ನು ಮಾಡಬೇಕು, ಸಮಾಜ ಸೇವೆಯನ್ನು ಮಾಡಬೇಕು. ಜೀವನ ಸುದೀರ್ಘವಾಗಿರ್ಬೇಕಿದ್ರೆ ಏನ್ ಮಾಡ್ಬೇಕು, ಸಂತೋಷವಾಗಿದ್ರೆ ಏನ್ ಮಾಡ್ಬೇಕು ಅನ್ನುವಂತ ವಿಷಯ ಇವತ್ತಿನ ಒಂದು ಉಪನ್ಯಾಸದ ವಿಷಯ. ಹೌದು, ಸಾಯಲಿಕ್ಕೆ ಯಾರಿಗೆ ಇಷ್ಟ ಇದೆ ಸರ್? ಎವ್ರಿಬಡಿ ವಾಂಟ್ಸ್ ಟು ಲಿವ್ ಲಾಂಗ್. ಅದು ವಿಚಿತ್ರ ಅಂದ್ರೆ ನೋಡಿ, ಎವ್ರಿಬಡಿ ವಾಂಟ್ಸ್ ಟು ಲಿವ್ ಲಾಂಗ್ ಬಟ್ ಡಸಂಟ್ ವಾಂಟ್ ಟು ಗೆಟ್ ಓಲ್ಡ್. ಇದು ಹೇಗೆ ಸಾಧ್ಯ ರೀ? ಮುದುಕನೇ ಆಗ್ಬಾರ್ದು, ನಾನು ತುಂಬಾ ವರ್ಷ ಇರ್ಬೇಕಂದ್ರೆ ಹೇಗಾಗುತ್ತೆ? ಅದು ಜೀವನದ ಅವಸ್ಥೆಗಳಲ್ವಾ? ಅದು ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಯೌವನ, ವೃದ್ಧಾಪ್ಯ, ಅದು ಬಂದೇ ಬರುತ್ತೆ ಅಲ್ವಾ? ಮತ್ತೆ ಒಬ್ರಿಗೆ ಸ್ವರ್ಗಕ್ಕೆ ಹೋಗ್ಲೇಬೇಕು ಅಂದ್ರೆ ಅವನು ಸಾಯಲೇಬೇಕಲ್ಲ. ಹಾಗೆ ಆದುದರಿಂದ ವೃದ್ಧಾಪ್ಯ ಅಥವಾ ಮುಪ್ಪು ಅನಿವಾರ್ಯ, ಸಾವು ನಿಶ್ಚಿತ. ಅದಕ್ಕೆ ಮೊನ್ನೆ ಯಾರು ಹೇಳಿದ್ರು, ಎಲ್ರು ಕೂಡ ನಾವು ಜೀವನದಲ್ಲಿ 3 ಅವಸ್ಥೆಗಳನ್ನ ಹಾದು ಹೋಗಲೇಬೇಕು. ಆ 3 ಅವಸ್ಥೆಗಳೆಂದರೆ ಜನನ, ಜೀವನ, ಮರಣ. ಬರ್ತ್, ಲೈಫ್ ಅಂಡ್ ಡೆತ್. ದೀಸ್ ಆರ್ 3 phases every one of us to pass through. ಇದರ ಪೈಕಿಯಲ್ಲಿ ಜನನ ಆಕಸ್ಮಿಕ, ಅವರ ಬರ್ತ್ ಇಸ್ ಇನ್ಸಿಡೆಂಟಲ್. ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡಿಲ್ಲ. ಜೀವನ, ಅವರ್ ಬರ್ತ್ ಇಸ್ ಇನ್ಸಿಡೆಂಟಲ್, ಅವರ್ ಲೈಫ್ ಇಸ್ ಅನ್ಅವಾಯ್ಡಬಲ್. ಲೈಫ್ ಸಾಯುವವರೆಗೆ ಬದುಕಲೇಬೇಕಲ್ಲ. ಹಾಗೆ ಡೆತ್ ಇಸ್ ಇನ್ಎವಿಟಬಲ್, ಅದು ಅನಿವಾರ್ಯ. ಈ 3 ಪ್ರಕ್ರಿಯೆಗಳು ನಡೀಲೇಬೇಕು. ಅದೇನೇ ಇದ್ರೂ ಕೂಡ ಎಲ್ಲರ ಉದ್ದೇಶ ಏನಂದ್ರೆ, ನಾನು ತುಂಬಾ ವರ್ಷ ಬದುಕಬೇಕು, ಐ ವಾಂಟ್ ಯು ಲಾಂಗ್. ಎಲ್ಲರ ಆಸೆ. ಯಾರಿಗೂ ಸಾಯಲಿಕ್ಕೆ ಇಷ್ಟ ಇಲ್ಲ. ಒಬ್ಳು ಮುದುಕಿ ಇದ್ಲಂತೆ, 99 ವರ್ಷದ ಮುದುಕಿ. ಪಾಪ ಅವಳಿಗೆ ಕಾಯಿಲೆ ಬಂದಿದೆ. ಡಾಕ್ಟರ್ ಬಂದ್ರು, ಹೇಳಿದ್ರು ಇವಳದು ಕತೆ ಆಗಿದೆ, ಇನ್ನೇನು ಹೆಚ್ಚು ದಿವಸಗಳು ಬದುಕುವುದಿಲ್ಲ, ಹೆಚ್ಚು ಗಂಟೆಗಳು ಬದುಕುವುದಿಲ್ಲ, ಎಲ್ಲ ಇವಳ ಅಂತ್ಯ ಸಂಸ್ಕಾರದ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿದ್ದಾರೆ ಡಾಕ್ಟರ್. ಇದನ್ನು ಕೇಳಿಸ್ಕೊಂಡಿದ್ದೆ ಅಜ್ಜಿ. ಪಾಪ ಆದ್ರೂ ಕೂಡ ಮರಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಬಂದು ಅಜ್ಜಿ ಹತ್ರ ಹೇಳಿದ್ರು,
ಅಜ್ಜಿ ನಿಂದೇನಾದ್ರೂ ಕೊನೆಯ ಆಸೆ ಇದೆಯಾ, ಹೇಳಿಬಿಡು, ನೀನೇನು ಹೆಚ್ಚು ದಿವಸ ಇನ್ನು ಉಳಿಯೋದಿಲ್ಲ. ಆಗ ಅಜ್ಜಿ ಹೇಳುತ್ತೆ, ಮೂರ್ಖರೇ, ಸಮಯನ ವ್ಯರ್ಥ ಮಾಡಬೇಡಿ, ಈ ಡಾಕ್ಟರ್ಗಿಂತಲೂ ಒಳ್ಳೆ ಡಾಕ್ಟರ್ ಕೂಡ್ಲೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇಟ್ ಓನ್ಲಿ ಶೋಸ್ ಹೌ ಎ ಪರ್ಸನ್ ವಾಂಟ್ಸ್ ಟು ಲಿವ್ ಆಸ್ ಮೆನಿ ಇಯರ್ಸ್ ಆಸ್ ಪಾಸಿಬಲ್. ಆದರೆ ಈ ಮುಪ್ಪು ಅನ್ನೋದು ಬಂದೇ ಬರುತ್ತೆ ನೋಡಿ. ಯಾಕಂದ್ರೆ ಸಾವಿನ ಕೂಡ ಬಂದೇ ಬರುತ್ತಲ್ವ. ಜಾತಸ್ಯ ಮರಣಂ ಧ್ರುವಂ, ಸತ್ತವನಿಗೆ ಸಾವು, ಹುಟ್ಟಿದವನಿಗೆ ಸಾವು ತಪ್ಪಿದ್ದೇ ಅಲ್ಲ. ಸಾವೇ ಬೇಡದ್ರೆ ಹುಟ್ಲೇಬಾರ್ದು, ಅದು ಆಗದ ವಿಷಯ. ಈ ಸೃಷ್ಟಿ ಸ್ಥಿತಿ ಲಯ ಇದು ಪ್ರಕೃತಿಯ ನಿಯಮ. ಅದೇ ರೀತಿಯಲ್ಲಿ ಜನನ ಜೀವನ ಮರಣ ಇದು ಪ್ರಕೃತಿಯ ನಿಯಮ. ಇದಕ್ಕೆಲ್ಲ ನಾವು ಬದುಪಟ್ಟವರು. ಏನಿದ್ರು ಕೂಡ ಒಂದು ಕೆಲಸ ಮಾಡು, ಅದೇನಂದ್ರೆ ಇಫ್ ಯು ವಾಂಟ್ ಟು ಲಿವ್ ಲಾಂಗ್, ನನ್ನ ಜೀವನ ಸುದೀರ್ಘವಾಗಬೇಕಿದ್ರೆ ನಾನು ಒಂದು ಕೆಲಸ ಮಾಡಬಹುದು. ಏನಂದ್ರೆ ವರ್ಷಗಳು ಕಳೆದಂತೆ ಬಂದೇ ಬರುವ ವೃದ್ಧಾಪ್ಯವನ್ನ ಹಾಗೂ ಒಂದು ದಿನ ಬಂದೇ ಬರುವ ಸಾವನ್ನ ಕೊಂಚ ಮುಂದೂಡಬಹುದು. ದಟ್ ಈಸ್ ಪಾಸಿಬಲ್. ವಿ ಕ್ಯಾನ್ ಪೋಸ್ಟ್ಪೋನ್ ಅವರ್ ಓಲ್ಡ್ ಏಜ್ ಅಂಡ್ ಅವರ್ ಡೆತ್ ಫಾರ್ ಫ್ಯೂ ಇಯರ್ಸ್, ನಾಟ್ ಕಂಪ್ಲೀಟ್, ನಾಟ್ ಫಾರ್ ಎವರ್, ಫಾರ್ ಫ್ಯೂ ಇಯರ್ಸ್ ವಿ ಕ್ಯಾನ್ ಪೋಸ್ಟ್ಪೋನ್. ಅದು ಹೇಗೆ ಸಾಧ್ಯ ಅಂದ್ರೆ ಒಳ್ಳೆಯ ಆರೋಗ್ಯವನ್ನು ಉಳಿಸಿಕೊಂಡ ಆರೋಗ್ಯವನ್ನ ಬೆಳೆಸಿಕೊಂಡ ಆರೋಗ್ಯವನ್ನ ಗಳಿಸಿಕೊಳ್ಳುವುದರಲ್ಲಿ ನಾವು ವೃದ್ಧಾಪ್ಯವನ್ನ ಹಿಂದೂಡಬಹುದು, ಸಾವನ್ನ ಹಿಂದಕ್ಕೆ ತಳ್ಳಬಹುದು. ದಿಸ್ ಇಸ್ ಪಾಸಿಬಲ್. ವಿ ಕ್ಯಾನ್ ಪೋಸ್ಟ್ಪೋನ್ ಅವರ್ ಓಲ್ಡ್ ಏಜ್ ಫಾರ್ ಸಮ್ ಟೈಮ್ಸ್, ಪ್ರೊವೈಡೆಡ್ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅದಕ್ಕೋಸ್ಕರನೇ ಹೇಳಿದ್ದು ಬಂಧುಗಳೇ, ದಯವಿಟ್ಟು ತಿಳ್ಕೊಳ್ಳಿ, health is the best wealth in life because it has no wealth tax. ಅದಕ್ಕೊಂದು ವೆಲ್ತ್ ಟ್ಯಾಕ್ಸ್ ಗವರ್ಮೆಂಟ್ ಇನ್ನು ಹಾಕಿ. That's the best wealth. Health is the best wealth. ಸಕಲ ಸೌಭಾಗ್ಯಗಳಲ್ಲಿ ಸರ್ವಶ್ರೇಷ್ಠವಾಗಿದ್ದು ಆರೋಗ್ಯ ಭಾಗ್ಯ. ಇದು ಊರಿಗೆ ಗೊತ್ತಿರೋ ವಿಚಾರ. ಇತರ ಏನೇ ಭಾಗ್ಯಗಳಿದ್ದು ಎಲ್ಲವೂ ಇದ್ರೂ ಕೂಡ ಒಂದು ಆರೋಗ್ಯ ಭಾಗ್ಯ ಒಂದು ಇಲ್ಲದೆ ಹೋದರೆ ಎಲ್ಲವೂ ಅರ್ಥಹೀನ, ಎಲ್ಲವೂ ವ್ಯರ್ಥ. ಸರ್, ಮನೆಯಲ್ಲಿ ಮೂಟೆ ಅಕ್ಕಿ ಬಿದ್ದಿದೆ, ಆದ್ರೆ ಒತ್ತು ಅನ್ನ ಊಟ ಮಾಡೋಂಗಿಲ್ಲ. ಡಾಕ್ಟರ್ ಹೇಳಿದ್ದಾರೆ, ಮೂತ್ರ ಸಿಹಿ, ರಕ್ತ ಸಿಹಿ, ಜೀವನ ಕಹಿ, ಆರೋಗ್ಯ ನಹಿ, ಡಯಾಬಿಟಿಸ್. ಏನ್ ಪ್ರಯೋಜನ? ಮನೆಯಲ್ಲಿ ಡಬ್ಬಿ ತುಪ್ಪ ಇದೆ, ಒಂದ್ ಚಮಚ ತುಪ್ಪ ತಿನ್ಬಾರ್ದು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ಏನು ಉಪಯೋಗ ಹೇಳಿ? ಇದ್ದಿದ್ದು ಏನು ಪ್ರಯೋಜನ? ಉಪ್ಪು ತಿಂದ್ರೆ BP, ತುಪ್ಪ ತಿಂದ್ರೆ ದಪ್ಪ, ಬರೀ ಸೊಪ್ಪು ತಿಂದು ಸಾಯ್ಬೇಕು. ಇಲ್ಲ ನೀವು ತಿನ್ನೋದು ನೋಡಿ ನಾನು ಸಂತೋಷ ಪಡ್ಬೇಕು. ಯಾವ ಸಂತೋಷ ಹೇಳಿ? ಅದಕ್ಕೋಸ್ಕರನೇ ಹೇಳಿದ್ದು ಹಿಂದಿನವರು, ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಮಂ ಮೂಲಮಂ ಉತ್ತಮಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನು ಪಡೀಲಿಕ್ಕೆ, ಇದು ಆಶ್ರಮ ಧರ್ಮ ಪಡೀಲಿಕ್ಕೆ ಆರೋಗ್ಯ ಒಂದೇ ಸಹಕಾರ. ಶರೀರ ಮಾಧ್ಯಮೇ ಕಲು ಧರ್ಮ ಸಾಧನಂ. ಈ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಿದ್ರೆ ಮಾತ್ರ ನಾವು ಎಲ್ಲವನ್ನೂ ಸಾಧಿಸಲು ಸಾಧ್ಯ. ಅದಕ್ಕೋಸ್ಕರ ಆರೋಗ್ಯ ಮುಖ್ಯ. ಅದಕ್ಕೆ ನೋಡಿ, ಯಾರಾದ್ರೂ ಮೊದಲು ಸಿಕ್ಕಿದಾಗ ನಾವು ಮೊದಲು ಕೇಳುವ ಹಿರಿಯರು ಸಿಕ್ಕಿದಾಗ ಮೊದಲ ಆಶೀರ್ವಾದ ಏನದು? ಆಯುರಾರೋಗ್ಯ ಪ್ರಾಪ್ತಿ ಮಸ್ತು. ಅದು ಮೊದಲ ಆಶೀರ್ವಾದ, ದೊಡ್ಡ ಆಶೀರ್ವಾದ. ಅಪ್ಪ ಭಗವಂತ ನಿನಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ, ನಿನಗೆ ಒಳ್ಳೆ ಆಯುಷ್ಯವನ್ನ ಕೊಡ್ಲಿ. ಆರೋಗ್ಯ ಇಲ್ಲದ ಆಯುಷ್ಯವೂ ಬೇಡ, ಆಯುಷ್ಯ ಇಲ್ಲದ ಆರೋಗ್ಯವೂ ಬೇಡ, ಎರಡೂ ಕೊಡ್ಬೇಕು ಅಂತ ಹಿರಿಯರ ಆಶೀರ್ವಾದ. ಅದು ನಮಗೆ ನಾವು ಮೊದಲು ಅದು ತಿಳ್ಕೊಳ್ಬೇಕು ಹಿರಿಯರಿಗೆ. ಅದೇ ರೀತಿಯಲ್ಲಿ ಮೊನ್ನೆ ಯಾರಾದ್ರೂ ಎದುರು ಸಿಕ್ಕಿದ್ರೆ ನಾವು ಕೇಳೋ ಮೊದಲ ಪ್ರಶ್ನೆ ಏನದು? ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ? ಹಾಗೆ ನಾವು ಕೇಳ್ತೇವೆ ಅಲ್ವಾ? ಮೊನ್ನೆ ಯಾರೋ ಸಿಕ್ಕಿದ್ರು ಮುದುಕರು, ನಾನು ಕೇಳಿದೆ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ? ಅವ್ರು ನನಗೆ ಹೇಳ್ಬೇಕಾಗಿದ್ದು, ಡಾಕ್ಟ್ರೇ ನನ್ನ ಬುದ್ಧಿ ಭದ್ರ ಆಗಿದೆ, ನನ್ನ ಹಲ್ಲು ಗಟ್ಟಿಯಾಗಿದೆ, ನನ್ನ ಸೊಂಟ ನೆಟ್ಟಗಿದೆ. ಹಾಗೆ ಹೇಳಿಲ್ಲ ಪುಣ್ಯಾತ್ಮ, ಸ್ವಲ್ಪ ಇಂಗ್ಲಿಷ್ ಭ್ರಮೆ. ಅವ್ನು ಹೇಳಿದ, ಡಾಕ್ಟ್ರೇ ಐ ಆಮ್ ಮೆಂಟಲಿ, ಡೆಂಟಲಿ, ಗಂಟಲಿ, ಸೊಂಟಲಿ ವೆರಿ ಸ್ಟ್ರಾಂಗ್ ಅಂತ ಅಂದ್ರು. ಆ ಕಡೆ ಕನ್ನಡದ ಕೊಲೆ, ಇಂಗ್ಲಿಷ್ನ ಕೊಲೆ. ಅದೇನೇ ಇರ್ಲಿ, ನಾವು ಮೊದಲು ಕೇಳೋ ಪ್ರಶ್ನೆ ಆರೋಗ್ಯವನ್ನು ವಿಚಾರಿಸ್ತೇವೆ ಜನ. ಹಾಗೆ ದೇವರಲ್ಲಿ ನಮ್ಮ ಕೊನೆಯ ಪ್ರಾರ್ಥನೆ ಏನು? ನಮ್ಮ ಕೊನೆಯ ಪ್ರಾರ್ಥನೆ ಅನಾಯಾಸೇನ ಮರಣಂ ವಿನಾ ದೈನ್ಯನ ಜೀವನಂ. ಭಗವಂತನೇ, ನನಗೆ ನರಳಿ ಸಾಯುವಂತ ಸಾವನ್ನ ಕೊಡಬೇಡ, ಹಾಗೆ ಕಾಡಿ ಪೇಡುವ ಜೀವನವನ್ನು ಕೊಡಬೇಡ. ದೇಹಾಂತೆ ಸಾನ್ನಿಧ್ಯಂ ದೇಹಿಮೆ ಪರಮೇಶ್ವರ. ನನ್ನ ಜೀವ ಮುಗಿದ ಮೇಲೆ ನಿನ್ನ ಸಾಧ್ಯ ಇರುವಂತ ಅವಕಾಶ ಮಾಡಿಕೊಡಪ್ಪ ತಂದೆ
ಅಂತ ನಾವು ಕೇಳುವಂತಹ ಕೊನೆಯ ಪ್ರಾರ್ಥನೆ. ಇವೆಲ್ಲವೂ ಕೂಡ ಏನನ್ನ ಹೇಳುತ್ತೆ? ಆರೋಗ್ಯದ ಮಹತ್ವವನ್ನು ತಿಳಿಸುತ್ತದೆ. ನೋಡಿ, ಊಟದಲ್ಲಿ ಉಪ್ಪು ಇರುವಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಉಪ್ಪಿಲ್ಲದಾಗ ಮಾತ್ರ ಉಪ್ಪಿನ ಅದರ ಅಬ್ಸೆನ್ಸ್ ಕೂಡಲೇ ಗೊತ್ತಾಗುತ್ತೆ. ಅದೇ ರೀತಿ ಆರೋಗ್ಯದಲ್ಲಿದ್ದಾಗ ಏನು ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮನೆ ಒಂದು ಸಣ್ಣ ಹುಡುಗಿ ನನ್ನ ಕೇಳ್ತು, ಅಂಕಲ್ ಅಂಕಲ್ ವಾಟ್ ವಿಲ್ ಹ್ಯಾಪನ್ ಟು ಮೈ ಫೇಸ್ as I go old? ಹುಡುಗಿ ಬೇರೆ, ಅದಕ್ಕೆ ಈಗಲೇ ಸಿಗ್ತೆ. ನಾನು ಹೇಳಿದೆ, ಲುಕ್ ನೌ ಯು ಆರ್ ಟ್ವಿಂಕಲ್ ಟ್ವಿಂಕಲ್, as you grow you will get a dimple dimple, when you become adult you will get pimple pimple on your face, when you become old you will get wrinkle wrinkle ಅಂತ. ಅಂದ್ರೆ ನಮ್ಮ ಆರೋಗ್ಯ ಇದೆ, ಅದು ನಮ್ಮ ಜೀವನವನ್ನ ರೂಪಿಸುತ್ತೆ. ಆರೋಗ್ಯವೇ ಬೇಕು, ಆರೋಗ್ಯ ಭಾಗ್ಯ. ಆರೋಗ್ಯದ ಯಾವ ಭಾಗದೇ ಇದ್ರೂ ಕೂಡ ಆರೋಗ್ಯ ಭಾಗದ ದೊಡ್ಡ ಭಾಗ್ಯವೇ ಇಲ್ಲ ಅಲ್ವೇ? ಅದಕ್ಕೆ ನೋಡಿ, ಹಿಂದಿನವರ ಆಶೀರ್ವಾದ ನಮಗೆ ಆರೋಗ್ಯದ ಮೇಲೆ ಮೊದಲ ಆಶೀರ್ವಾದವನ್ನು ಅಂದ ಮೇಲೆ ಆರೋಗ್ಯ ಎಂದರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಬಹಳ ಮುಖ್ಯ. ನೋಡಿ, ಒಂದು ಸಲ ಆರೋಗ್ಯ ಕೆಟ್ಟು ಹೋದ್ರೆ ಮತ್ತೆ ಅದನ್ನು ಪುನಃ ಸರಿಪಡಿಸೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ನಾನು ಒಂದು ತುಂಬಾ ಕಡೆ ಹೇಳ್ತಿರ್ತೇನೆ, ಪ್ರಿಸರ್ವೇಷನ್ ಆಫ್ ಗುಡ್ ಹೆಲ್ತ್ ಈಸ್ ಈಸಿ ಅಂಡ್ ಇಕನಾಮಿಕಲ್, ಬಟ್ ರೆಸ್ಟೋರೇಷನ್ ಆಫ್ ದ ಲಾಸ್ಟ್ ಹೆಲ್ತ್ ಈಸ್ ವೆರಿ ಡಿಫಿಕಲ್ಟ್ ಅಂಡ್ ಎಕ್ಸ್ಪೆನ್ಸಿವ್. ಹೋದ ಆರೋಗ್ಯವನ್ನು ಮತ್ತೆ ತರೋದು ಬಹಳ ಕಷ್ಟ. ಅದಕ್ಕೆ ಆರೋಗ್ಯ ಹೋಗದ ಹಾಗೆ ನೋಡ್ಕೊಳ್ಬೇಕು, ಆರೋಗ್ಯವನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಗಳಿಸ್ಕೊಳ್ಬೇಕು. ಅದುವೇ ಆರೋಗ್ಯದ ಸೂತ್ರ. ಇಷ್ಟಕ್ಕೂ ಆರೋಗ್ಯ ಎಂದರೆ ಏನು ಅನ್ನೋದು ಮುಂದಿನ ಪ್ರಶ್ನೆ. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ, WHO ಪ್ರಕಾರ, ಆರೋಗ್ಯವೆಂದರೆ ಕಣ್ಣಿಗೆ ಕಾಣುವ ರೋಗ ರುಜಿಗಳು ಇಲ್ಲವೆಂದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಆರೋಗ್ಯವಂತನೆಂಬ ಅರ್ಥ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ ಸರ್, ನಾನು 6 ಫೀಟ್ ಇದ್ದೇನೆ, 80 kg ತೂಕ ಇದ್ದೇನೆ, ನೋಡಿ ಗಟ್ಟಿಮುಟ್ಟಿ ಆಗಿದ್ದೇನೆ, ಅದು ಆರೋಗ್ಯದ ಲಕ್ಷಣ ಅಲ್ಲ. ಅದುವೇ ಆರೋಗ್ಯ ಅಲ್ಲ. ಹೆಲ್ತ್ ಈಸ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. It is a positive state of physical, mental, social and psychological, spiritual well-beingness. ವ್ಯಕ್ತಿಯ ವೃತ್ತಿ ಮತ್ತೆ ಅವರ ಪ್ರವೃತ್ತಿಗೆ ತಕ್ಕಂತೆ ಶಾರೀರಿಕ ಮಾನಸಿಕ ಲವಲವಿಕೆಯನ್ನು ಹೊಂದಿರುವುದು ನಿಜವಾದ ಆರೋಗ್ಯ. ಅದು ಆರೋಗ್ಯ, ಅದು ಆರೋಗ್ಯದ ಡೆಫಿನಿಷನ್. ರವಿಶಂಕರ್ ಗುರುಜಿ ಇದು ಸುಂದರವಾಗಿ ಹೇಳಿದ್ರು. ಅವ್ರು ಹೇಳಿದ್ರು, ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಡಿಸೀಸ್ ಫ್ರೀ ಬಾಡಿ, ಸಾರೋ ಸ್ಟ್ರೆಸ್ ಫ್ರೀ ಮೈಂಡ್ ಅಂಡ್ ಸಾರೋ ಫ್ರೀ ಸೋಲ್. ಅದ್ಭುತವಾದ ವಿವರಣೆ. ಆತ್ಮೀಯರೇ, ಒಂದು ಮಾತು ನಿಮಗೆ ಹೇಳಬೇಕು. ನಾವು ಎಂದರೆ ಇತರರ ಕಣ್ಣಿಗೆ ಕಾಣುವ ನಮ್ಮ ಶರೀರ ಮಾತ್ರ ಅಲ್ಲ. ನಾವು ಎಂದರೆ ಇತರರ ಕಣ್ಣಿಗೆ ಕಾಣುವ ನಮ್ಮ ಶರೀರ, ಅವರ ಕಣ್ಣಿಗೆ ಕಾಣದ ನಮ್ಮ ಮನಸ್ಸು, ಅದರೊಳಗೆ ಅಂತರ್ಗತವಾಗಿದ್ದ ನಮ್ಮ ಆತ್ಮ. ಇದು ನಾವು. ಇವೆಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು. ಅಂದ್ರೆ ಫಿಸಿಕಲ್ ಹೆಲ್ತ್, ಬಾಡಿಲಿ ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಹೆಲ್ತ್ ಆಫ್ ದ ಮೈಂಡ್ ಆರ್ ಹೆಲ್ತ್ ಆಫ್ ದ ಸೋಲ್, ಆತ್ಮದ ಆರೋಗ್ಯ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆತ್ಮದ ಆರೋಗ್ಯ, ಇವೆಲ್ಲವೂ ಚೆನ್ನಾಗಿರ್ಬೇಕು. ಆಗ ಮಾತ್ರ ಒಬ್ಬ ಸಂಪೂರ್ಣ ಆರೋಗ್ಯವಂತ ಅಂತ ಹೇಳಬಹುದು. ಅದಕ್ಕೋಸ್ಕರ ಆರೋಗ್ಯ ಅಂದ್ರೆ ಕೇವಲ ಶರೀರದ ಆರೋಗ್ಯವಿದ್ದರೆ ಮಾತ್ರ ಸಾಲದು. ಮಾನಸಿಕ ಆರೋಗ್ಯವೂ ಚೆನ್ನಾಗಿರ್ಬೇಕು, ಆತ್ಮದ ಆರೋಗ್ಯವೂ ಚೆನ್ನಾಗಿರ್ಬೇಕು. ನನ್ನ ಆತ್ಮ ಚೆನ್ನಾಗಿರ್ಬೇಕು, ನನ್ನ ಮನಸ್ಸು ಚೆನ್ನಾಗಿರ್ಬೇಕು, ನನ್ನ ಶರೀರ ಚೆನ್ನಾಗಿರ್ಬೇಕು. ದೆನ್ ಓನ್ಲಿ ಐ ಎಂಜಾಯ್ ಎ ಕಂಪ್ಲೀಟ್ ಹೆಲ್ತ್. ಇದು ಆರೋಗ್ಯದ ಡೆಫಿನಿಷನ್. ಈಗ ಆರೋಗ್ಯದ ಮಹತ್ವವನ್ನು ಹೇಳಿದೆ, ಆರೋಗ್ಯ ಎಂದರೆ ಏನು ಎಂಬುದನ್ನು ಹೇಳಿದೆ. ಮುಂದೆ ಈ ಆರೋಗ್ಯವನ್ನ ನಾವು ಹೇಗೆ ಗಳಿಸಿಕೊಳ್ಳಬೇಕು, ಹೇಗೆ ಉಳಿಸಿಕೊಳ್ಳಬೇಕು, ಹೇಗೆ ಬೆಳೆಸಿಕೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾತು. ಬಂಧುಗಳೇ, 10 ಪಾಯಿಂಟ್ಗಳನ್ನು ಹೇಳ್ತೇನೆ. ಅದನ್ನು ನಾವು ನೆನಪಿಸಿಕೊಟ್ರೆ ಸಾಕು. ಎಲ್ಲ ನಿಮಗೆ ತಿಳಿದಿರುವ ವಿಷಯ ಇದೆ, ಅದನ್ನ ಹೊಸ ವಿಷಯಗಳೇನಿಲ್ಲ. ಆದ್ರೆ ಮತ್ತೊಮ್ಮೆ ನಾವು ಪುನಃ ಅದನ್ನು ಜ್ಞಾಪಿಸಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಏನಾಗುತ್ತೆ ಗೊತ್ತ ನಿಮಗೆ, ಸತ್ಯವಾಗಿ ಹೇಳ್ತೇನೆ. ಇನ್ ದ ಅರ್ಲಿ ಇಯರ್ಸ್ ಆಫ್ ಲೈಫ್ ಪೀಪಲ್ ವೇಸ್ಟ್ ದೇರ್ ವೆಲ್ತ್ ಇನ್ ಸರ್ಚ್ ಆಫ್ people waste their health in search of health. I repeat, in early years of life we waste our health in search of wealth. Later on we waste our wealth in search of health and the doctors become wealthy. ಕನ್ನಡ ಅನುವಾದ. ನನ್ನ ಜೀವದ ಆರಂಭದ ವರ್ಷಗಳಲ್ಲಿ ನಾನು ನನ್ನ ಆರೋಗ್ಯ ಹೋದ್ರೂ ಪರವಾಗಿಲ್ಲ, ಹಣಕ್ಕಾಗಿ ನಾನು ನನ್ನ ಆರೋಗ್ಯವನ್ನ ಕಳ್ಕೊಳ್ತೇನೆ.
ಮುಂದೆ ಈ ಆರೋಗ್ಯಕ್ಕಾಗಿ ಹಣವನ್ನ ಕಳ್ಕೊಳ್ತಾರೆ. ಹಾಗಾಗ್ಬಾರ್ದಲ್ಲ. ಅದಕ್ಕೋಸ್ಕರ ಒಂದು 10 ಪಾಯಿಂಟ್ ಪ್ರೋಗ್ರಾಮ್ಸ್, 10 ಪಾಯಿಂಟ್ ಪ್ರೋಗ್ರಾಮ್ ಟು ಕೀಪ್ ಯು ಹೆಲ್ದಿ, ಅದನ್ನ ನಿಮ್ಮ ಮುಂದೆ ಇಡ್ತೇನೆ. ದಯವಿಟ್ಟು ಅದರ ಸದುಪಯೋಗ ಪಡ್ಕೊಳ್ಳಿ. ನಮ್ಮ ಆರೋಗ್ಯ ಯಾವುದರ ಮೇಲೆ ಅವಲಂಬಿತವಾಗಿದೆ? ಫ್ಯಾಕ್ಟರ್ಸ್ ಆನ್ ವಿಚ್ ಅವರ್ ಹೆಲ್ತ್ ಇಸ್ ಡಿಪೆಂಡೆಂಟ್. ನಂಬರ್ 1 is the hereditary factor. ಅಂದ್ರೆ ಅನುವಂಶಿಕತೆ, ಹೆರಿಡಿಟರಿ ಫ್ಯಾಕ್ಟರ್ಸ್. ಇದು ಸತ್ಯ. ನೋಡಿ, ಜೀನ್ ಪ್ಯಾಂಟ್ಸ್ ಮೇ ಗೋ ರಾಂಗ್ ಬಟ್ ನಾಟ್ ದ ಜೀನ್ಸ್. ಒಂದು ವ್ಯಕ್ತಿಯ ಅವನ ಬಣ್ಣ, ಅವನ ಹೈಟು, ವೆಯ್ಟು, ಅವನ ಬುದ್ಧಿವಂತಿಕೆ, IQ, ಅವನಿಗೆ ಬರಬಹುದಾದಂತ ರೋಗಗಳು, ಅವನಿಗೆ ಬರಬಹುದಾದಂತ ಅವನು ಎಷ್ಟು ವರ್ಷ ಬದುಕುವ ಅವನ ಆಯುಷು, ಎಲ್ಲವೂ ಕೂಡ ಅದು ಜೀನ್ ಮೂಲಕ ಸಾಮಾನ್ಯವಾಗಿ ನಿರ್ಧರಿತವಾಗಿರುತ್ತೆ. ಎಷ್ಟೋ ರೋಗಗಳು ಜೀನ್ಸ್ ಮೂಲಕ ಬರುತ್ತೆ. ಕಲರ್ ಬ್ಲೈಂಡ್ನೆಸ್, ಹೆಮಿಫೀಲಿಯಾ, ಎಲ್ಲೋ ಅನುವಂಶಿಕವಾಗಿ ಬರ್ತಕ್ಕಂತಹ ರೋಗಗಳು. ಇದು ನಾವು ನೋಡ್ತಕ್ಕಂಥ ದಿನನಿತ್ಯ ನಾವು ನೋಡ್ತಕ್ಕಂಥ ವಿಚಾರ. ಈಗ ಅಪ್ಪ ಉದ್ದಗಿದ್ರೆ, ಅಮ್ಮ ಉದ್ದಗಿದ್ರೆ ಮಕ್ಕಳು ಖಂಡಿತವಾಗಿ ಉದ್ದ ಆಗ್ತಾರೆ. ಅಪ್ಪ ಕಪ್ಪಗಿದ್ದು ಅಮ್ಮ ಕೂಡ ಕರಿ ಕಪ್ಪಳಾಗಿದ್ರೆ ಮಕ್ಕಳು ಖಂಡಿತವಾಗಿ ಕಪ್ಪಗಾಗ್ತಾರೆ. ಏನಾದ್ರೂ ಬೆಳ್ಳಗಾದ್ರೆ ಅದು ಸಂಶಯಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಈ ಅನುವಂಶಿಕತೆ, ಹೆರಿಡಿಟರಿ ಫ್ಯಾಕ್ಟರ್ಸ್ ಪ್ಲೇ ಎ ಬಿಗ್ ರೋಲ್ ಇನ್ ಅವರ್ ಹೆಲ್ತ್. ಸೋ ಮೆನಿ ಡಿಸೀಸಸ್ ಆರ್ ಹೆರಿಡಿಟರಿ ಟ್ರಾನ್ಸ್ಮಿಟೆಡ್. ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಸಣ್ಣ ಉದಾಹರಣೆ ಏನಂದ್ರೆ, ಈಗ ನನ್ನ ಅಪ್ಪ ಹೈಲಿ ಡಯಾಬಿಟಿಕ್ ಆಗಿದ್ದ, ನನ್ನ ಅಮ್ಮ ಹೈಲಿ ಡಯಾಬಿಟಿಕ್ ಆಗಿದ್ಲು ಅಂದ್ರೆ ನಾನು ಕೂಡ ಹೈಲಿ ಡಯಾಬಿಟಿಕ್ ಆಗೋ ಸಂದರ್ಭಗಳು ಜಾಸ್ತಿ. ಆದರೆ ಅದೇನು ಮುಂದುವರಿಲೇಬೇಕು, ವಂಶ ಪಾರಂಪರ್ಯವಾಗಿ ಮುಂದುವರಿಯಬೇಕು ಅಂತಿಲ್ಲ. ಇಫ್ ಐ ಬಿಕಮ್ ಕೇರ್ಫುಲ್, though my father was diabetic, my mother was diabetic, but I am extremely careful not to become diabetic. ಅಂದ್ರೆ ನನ್ನ ಮಕ್ಕಳು ಡಯಾಬಿಟಿಕ್ ಆಗುದಿಲ್ಲ. ಅಂದ್ರೆ ಎಷ್ಟೋ ಗುಣಗಳನ್ನ ನಾವು ವಂಶಪಾರ ಪಡ್ಕೊಂಡಿದ್ರು ಕೂಡ ನಮ್ಮ ಜೀವನದ ಲೈಫ್ ಸ್ಟೈಲ್ ನ ಬದಲಾಯಿಸುವುದರಿಂದ ಅದನ್ನು ಕೂಡ ಸರಿಪಡಿಸಬಹುದು. ಇದು ಒಂದನೇ ಫ್ಯಾಕ್ಟರ್, ಅನುವಂಶ. ಇದರ ಹೊರತಾಗಿ ಕೆಲವು ವಿಚಾರಗಳಲ್ಲಿ ನನಗೆ ಹೈಟ್, ನನ್ನ ಅಮ್ಮ ಕುಳ್ಳಗಿದ್ಲು, ನನ್ನ ಅಪ್ಪ ಕುಳ್ಳಗಿದ್ರು, ನಾನು ಕುಳ್ಳ ಆಗ್ಲೇಬೇಕು. ನಾನು ನೇಣು ಹಾಕೊಂಡ್ರು ಉದ್ದ ಆಗ್ಲಿಕ್ಕೆ ಆಗೋಲ್ಲ. ಅವೆಲ್ಲ ಫಿಕ್ಸ್ಡ್ ಫ್ಯಾಕ್ಟರ್ಸ್. ಅದರ ಹೊರತಾಗಿ ಅನುವಂಶಿಕತೆ, ಹೆರಿಡಿಟರಿ ಫ್ಯಾಕ್ಟರ್ಸ್ plays a major role for which we don't have much role to play, is one of the factors that governs our health. Number 1. ಎರಡನೇದು, ನಾವು ಸೇವಿಸುವ ಆಹಾರ. ಬಂಧುಗಳು ಇದನ್ನು ಗಮನವಿಟ್ಟು ತಾವು ಕೇಳಬೇಕು. The food is a big factor that is going to determine our health. ಸೇವಿಸುವ ಆಹಾರ, ಅದರಲ್ಲಿ ಕೂಡ ಆ ಆಹಾರದ ಪ್ರಮಾಣ ಎಷ್ಟಿರಬೇಕು, ಆಹಾರದ ಗುಣಮಟ್ಟ ಹೇಗಿರಬೇಕು, ಆಹಾರದ ಸೇವಿಸುವ ವೇಳೆ, ಸೇವಿಸುವ ರೀತಿ ಎಲ್ಲವೂ ಬಹಳ ಮುಖ್ಯ. ತುಂಬಾ ಜನ ಇದ್ರಲ್ಲಿ ತಪ್ಪು ಮಾಡ್ಬಾರ್ದು. ಉದಾಹರಣೆಗೆ, ಆಹಾರದ ಪ್ರಮಾಣ ಎಷ್ಟು ತಿನ್ನಬೇಕು ನಾವು ದಿನದಲ್ಲಿ, ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನರಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ, they know how to start eating but they don't know how to stop it. ಅವರ ಅಮ್ಮ ಹೇಳಿಕೊಟ್ಟಿದೆ ಅಷ್ಟೇ, ಊಟ ಶುರು ಮಾಡೋದನ್ನ ಹೇಳಿಕೊಟ್ಟಿದ್ದಾರೆ, ನಿಲ್ಲಿಸೋದನ್ನ ಹೇಳಿಕೊಡ್ಲೇ ಇಲ್ಲ. ನೋಡಿ, ನಾಲಿಗೆಗೆ 2 ಚಪಲಗಳು, ಒಂದು ಮಾತನಾಡುವ ಚಪಲ, ಒಂದು ತಿನ್ನುವ ಚಪಲ. ಈ ಎರಡಕ್ಕೂ ಇತಿಮಿತಿ ಇರಬೇಕು. ಮಾತು ಬೇರೆ, ಮಾತುಗಾರಿಕೆ ಬೇರೆ. ಮಾತುಗಾರಿಕೆ ಬೇರೆ, ಮನಸ್ಸಿಗೆ ತೋಚಿದ್ದನ್ನೆಲ್ಲ ಮಾತಾಡಬಾರ್ದು. ಅದೇ ರೀತಿ ತಿನ್ನುವ ಚಪಲ, ಖಂಡಿತನೆಲ್ಲ ತಿನ್ನಬಾರ್ದು. ಎಷ್ಟೋ ಬಾರಿ ನಾವು ನಮ್ಮ ಸಮಸ್ಯೆಗಳು ಏನಂತ ಹೇಳಿದ್ರೆ, ತಿನ್ನಬಾರದನ್ನ ತಿಂತೇವೆ, ತಿನ್ನಬಾರದ ಪ್ರಮಾಣದಲ್ಲಿ ತಿಂತೇವೆ, ತಿನ್ನಬಾರದ ರೀತಿಯಲ್ಲಿ ತಿಂತೇವೆ, ನಮ್ಮ ಆರೋಗ್ಯ ಕೆಟ್ಟು. ಅದಕ್ಕೋಸ್ಕರ ಬಂಧುಗಳೇ, 1ನೇ ಕಿವಿ ಮಾತು, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನುವಂಥ ಪರಿಜ್ಞಾನವೇ ಆಹಾರದ ಬಗ್ಗೆ ನಾವು ಇಟ್ಕೊಳ್ಬೇಕಾದಂತ ಒಂದು ಸೂತ್ರ. ನಮಗೆಷ್ಟು ಆಹಾರ ಬೇಕು, ನಮ್ಮ ದಿನನಿತ್ಯದ ನಮ್ಮ ಸಂಚಯನಕ್ಕೆ ಬೇಕಾದಂತ ಕ್ಯಾಲರಿಗಳನ್ನು ಕೊಡ್ಲಿಕ್ಕೆ ಮಾತ್ರ ನಾವು ಆಹಾರ ಬೇಕು, ಹೆಚ್ಚಾಗಬಾರ್ದು. ಅದಕ್ಕೋಸ್ಕರ ಕ್ವಾಂಟಿಟಿ ಈಸ್ ಟು ಬಿ ಗವರ್ನ್. ಕ್ವಾಂಟಿಟಿ, ಬೆಳೆದ ಮಕ್ಕಳಿಗೆ ಚೆನ್ನಾಗಿ ಕ್ವಾಂಟಿಟಿ ಬೇಕು, ಗರ್ಭಿಣಿಸಿಯರಿಗೆ, ಮುಲುಣಿಸುವ ತಾಯಂದಿರಿಗೆ, ಕ್ರೀಡಾಪಟುಗಳಿಗೆ, ಕೂಲಿ ಕೆಲಸ ಮಾಡುವವರಿಗೆ ತುಂಬಾ ಕ್ವಾಂಟಿಟಿ ಬೇಕು. ಆದರೆ ಬೆಳೆದು ನಿಂತುವವರಿಗೆ ಅಷ್ಟು ಬೇಕಿಲ್ಲ. ಬೆಳೆದಕ್ಕೆ ತುಂಬಾ ಏನು ಕೆಲಸ, ಮಲಗಿರುವವರಿಗೆ, ಎದ್ದು ಕೂತು ತಿನ್ನುವವರಿಗೆ, ಇವರಿಗೆ ಯಾಕೆ ಬೇಕು ಹೆಚ್ಚು ಆಹಾರ? ಹಾಗೆ ಹೆಚ್ಚು ತಿಂದ್ರೆ ಅದು ಬೊಜ್ಜು ರೂಪದಲ್ಲಿ ಅದು ಶರೀರದಲ್ಲಿ ಅದು ರೂಪುಗೊಳ್ಳುತ್ತೆ, ಬೊಜ್ಜು ಶೇಖರವಾಗುತ್ತದೆ. ಒಂದು ಹೇಳ್ತೇನೆ ಬಂಧುಗಳೇ, ನೋಡಿ, ಕಷ್ಟ ಬರುತ್ತೆ ಹೋಗುತ್ತೆ ಅಲ್ವಾ, ಹಣ ಬರುತ್ತೆ ಹೋಗುತ್ತೆ,
ಆದರೆ ಬೊಜ್ಜು ಬರುತ್ತೆ ಹೋಗೋಲ್ಲ, ಕೂದಲು ಹೋಗುತ್ತೆ ಬರೋಲ್ಲ, ಇದು ಸತ್ಯ. ಅದಕ್ಕೋಸ್ಕರ ಹುಷಾರಾಗಿರಿ. ಆಹಾರದ ಪ್ರಮಾಣದ ಬಗ್ಗೆ ಒಂದು ನಿಗಾ ಇಟ್ಕೊಳ್ಳಿ. ನಮ್ಮ ದಿನನಿತ್ಯದ ಖರ್ಚು, ದಿನನಿತ್ಯದ ವ್ಯಾಯಾಮ ಕೆಲಸಗಳಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸ್ವೀಕರಿಸಬೇಕು. ಪ್ರಮಾಣ, ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಹ್ಯಾವ್ ಟು ಬಿ ನಂಬರ್ 1. ಎರಡನೇದು ಕ್ವಾಲಿಟಿ, ಗುಣಮಟ್ಟ. ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಡಯಟ್, ಅಂದ್ರೆ ಅದು ಸಮತೋಲನ ಆಹಾರವಾಗಿರ್ಬೇಕು. ಎ ಮೌಂಟೇನ್ ಆಫ್ ರೈಸ್ ಅಂಡ್ ರಿವರ್ ಆಫ್ ರಸಮ್ ಇಸ್ ನಾಟ್ ಎ ಬ್ಯಾಲೆನ್ಸ್ಡ್ ಡಯಟ್. ಅದ್ರಲ್ಲಿ ಏನು ಇಲ್ವೇ ಇಲ್ಲ ಮಣ್ಣಗೆ. ನಿಜವಾದ ಒಂದು ಸಮತೋಲನ ಆಹಾರವೆಂದರೆ ಆ ಆಹಾರದಲ್ಲಿ ಶುದ್ಧವಾದ ನೀರು, ಕನಿಷ್ಠ 2 ಲೀಟರ್ ನೀರು ಕುಡಿಬೇಕು ನೀವು ದಿನ, ತುಂಬಾ ಆರೋಗ್ಯವಾಗಿರ್ತೀರಿ. ಶುದ್ಧವಾದ ನೀರು, ಕಾರ್ಬೋಹೈಡ್ರೇಟ್ ಪಿಷ್ಟ, ಅದೇ ರೀತಿಯಲ್ಲಿ ಪ್ರೋಟೀನ್ ಸಸಾರಜನಕ, ಅದೇ ರೀತಿಯಲ್ಲಿ ಫ್ಯಾಟ್ ಕೊಬ್ಬು, ಮಿನರಲ್ಸ್ ಲವಣಗಳು, ಅದೇ ರೀತಿಯಲ್ಲಿ ವೈಟಮಿನ್ಸ್ ಜೀವಸತ್ವಗಳು, ಅದು ವಿಟಮಿನ್ ಎ ಬಿ ಸಿ ಡಿ ಇ ಎಲ್ಲ, ಹಾಗೆ ಎಲ್ಲವೂ ಕೂಡ ಇರಬೇಕು. ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಮ್ಯಾಂಗನೀಸ್, ಕಾಪರ್ ಎಲ್ಲ ಅಂಶಗಳನ್ನು ಸಮ ಪ್ರಮಾಣದಲ್ಲಿ ಹೊಂದಿದ ಆಹಾರವೇ ಸಮತೂಕದ ಆಹಾರ. ಅದು ಹೆಚ್ಚು ಆದ್ರೂ ಪ್ರಾಬ್ಲಮ್, ಕಡಿಮೆ ಆದ್ರೂ ಪ್ರಾಬ್ಲಮ್. ಅದಕ್ಕೋಸ್ಕರ ಈ ಬ್ಯಾಲೆನ್ಸ್ ಡಯಟ್ ಅನ್ನ ನಾವು ಆದಷ್ಟು ಮಟ್ಟಿಗೆ ಮೇಂಟೈನ್ ಮಾಡ್ತೀವಿ. ಆಮೇಲೆ ತಿನ್ನುವ ವೇಳೆ ಯಾವಾಗ ತಿನ್ಬೇಕು? ಹಸಿವಾದಾಗ ಮಾತ್ರ ತಿನ್ನಬೇಕು. ಆಗಾಗ ತಿನ್ನಬಾರದು, ಅಕಾಲದಲ್ಲಿ ತಿನ್ನಬಾರದು. ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ 12 ಗಂಟೆಗೆ, ಮಧ್ಯಾಹ್ನ ಊಟ 4 ಗಂಟೆಗೆ, ರಾತ್ರಿ ಡಿನ್ನರ್ 1 ಗಂಟೆಗೆ. ಇದು ಅಕಾಲ. ಸಕಾಲದಲ್ಲಿ ಊಟ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ಹಸಿವಾದಾಗ ಮಾತ್ರ ಊಟ ಮಾಡಬೇಕು. ಊಟ ಮಾಡಬೇಕು ಅಂತಾರಲ್ಲ, ಅದಕ್ಕೆ ಯಾರು ಹೇಳಿದ್ರಲ್ಲ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ. ತಿನ್ನುವ ವೇಳೆ, ತಿನ್ನುವ ರೀತಿ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನರು ಮನೇಲಿ ನೋಡಿ, ಆಯ್ತಲ್ಲ, ಆ ಮಕ್ಕಳು ಆ ಟಿವಿ ನೋಡ್ಕೊಂಡು ತಿಂತಾ ಇರ್ತಾರೆ, ಅವ್ರ ಮನಸ್ಸಲ್ಲಿ ಕೈಯಲ್ಲಿ ಏನೋ ತಿಂತಾ ಇರ್ತಾರೆ, ಅದು ಶರೀರಕ್ಕೆ ಹೋಗುದಿಲ್ಲ. ಊಟ ಮಾಡುವಾಗ ದೈನ್ಯತಾ ಭಾವದಿಂದ ಊಟ ಮಾಡಬೇಕು, ಪ್ರೀತಿಯಿಂದ ಉಣ್ಣಬೇಕು, ಗೌರವದಿಂದ ಉಣ್ಣಬೇಕು. ಭಗವಂತ ಕೊಟ್ಟಿದ್ದಾನಲ್ಲ, ಪ್ರೀತಿಯಿಂದ ಉಣ್ಣಬೇಕು. ಏನೇನೋ ಕೆಟ್ಟದ ಯೋಚನೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಅನ್ನ ಸೇರುವುದಿಲ್ಲ. ಕೆಲವರು ಉಂಡು ಬಿಸಾಡ್ತಾರೆ. ಅನ್ನವನ್ನು ಹಳಿಯ ಕೂಡದು, ಆಹಾರದ ಪೋರು ಸಲ್ಲದು. ಅದಕ್ಕೋಸ್ಕರ ಆಹಾರದ ವಿಚಾರದಲ್ಲಿ ಪ್ರಮಾಣ, ಕ್ವಾಂಟಿಟಿ, ಗುಣಮಟ್ಟ, ಕ್ವಾಲಿಟಿ, ವೇಳೆ, ರೀತಿ ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಬಂಧುಗಳೇ, ಆಗಾಗ ಉಪವಾಸವನ್ನು ಮಾಡ್ತಾ ಇರ್ಬೇಕು. ಯಾರು ಹೇಳ್ಬೋದು, ಏನು ಈ ಡಾಕ್ಟ್ರು ಹಳೆ ಸಂಪ್ರದಾಯ? ದೇವರಾಣೆಗಲ್ಲಪ್ಪ, ಉಪವಾಸ ಈಸ್ ಒನ್ ಆಫ್ ದ ಮೆಡಿಕಲ್ ಅಡ್ವೈಸ್ ಫಾರ್ ಯುವರ್ ಬಾಡಿ ಹೆಲ್ತ್. ಉಪವಾಸ ನಮ್ಮ ಹಿಂದಿನವರು ಉಪವಾಸ ಮಾಡ್ತಾ ಇದ್ರು ಅಲ್ವಾ? ತಿಂಗಳಿಗೆ 2 ಸಲ ಏಕಾದಶಿ ಉಪವಾಸ ಮಾಡ್ತಾ ಇದ್ರು. ಮುಸ್ಲಿಂ ಬಾಂಧವರು ವರ್ಷಕ್ಕೆ 1 ಸಲ ಮಾಡ್ತಾರೆ, ರಂಜಾನ್ ಟೈಮಲ್ಲಿ 1 ತಿಂಗಳು ಮಾಡ್ತಾರೆ. ನಿಮ್ಗೆ ಗೊತ್ತಾ ಉಪವಾಸ ಮಾಡಿದ್ರೆ ಏನೆಲ್ಲ ಲಾಭ ಇದೆ? ಉಪವಾಸ ಮಾಡೋದ್ರಿಂದ 4 ಲಾಭಗಳಿವೆ. ಮೆಡಿಕಲಿ ಸ್ಪೀಕಿಂಗ್, ನಿಮ್ಮ ಸಿಸ್ಟಮ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಇದೆಲ್ಲ, ಅದಕ್ಕೆ ಒಂದು ವಿಶ್ರಾಂತಿ ಕೊಟ್ಟಾಗ ಆಗುತ್ತೆ. ನಾನು ನಿಮಗೆ ಮಧ್ಯದಲ್ಲಿ ಒಂದು ಜೋಕ್ ಹೇಳಲೇಬೇಕು. ಮೊನ್ನೊಬ್ಬ ದಡ್ಡ ಹುಡುಗ ಸಿಕ್ಕಿದ, ನಮ್ಮ ಹುಡುಗ ಮೆಡಿಕಲ್ ಕಾಲೇಜಲ್ಲಿ, ಮಹಾದಡ್ಡ. ನಾನು ಕೇಳಿದೆ, ನಮ್ಮ ಈ ಜೀರ್ಣಾಂಗ ವ್ಯವಸ್ಥೆ ಇದೆಯಲ್ಲ, ಅದು ಯಾವ ಅಂಗದಿಂದ ಆರಂಭವಾಗಿ ಯಾವ ಅಂಗದಲ್ಲಿ ಕೊನೆಗೊಳ್ಳುತ್ತದೆ ಹೇಳಪ್ಪ ಅಂತ. ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ದ ಓರಲ್ ಕ್ಯಾವಿಟಿ ಅಂಡ್ ಎಂಡ್ಸ್ ವಿತ್ ದ ಏನಲ್ ಕೆಲ್. ನಿಮ್ಗೆ ಗೊತ್ತಿದೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಅದು ಇಸೋಫೇಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಡ್ಯೂಡಿನಮ್, ಜೆಜುನಮ್, ಐಲಿಯಂ, ಸ್ಮಾಲ್ ಲಾರ್ಜ್ ಇಂಟೆಸ್ಟೈನ್ ಅಂತ ರೆಕ್ಟಮ್, ಏನಲ್ ಕೆನಲ್ಲಿ ಎಂಡ್ ಆಗುತ್ತೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಒಂದು ಹಸರುಗಳು, ಭಾಗಗಳು. ದಡ್ಡ ಹೇಳಿಲ್ಲ ಹಾಗೆ. ಅವನು ಹೇಳ್ತಾನೆ, ಸರ್ ಅದು ಬಲಗೈಯಿಂದ ಆರಂಭವಾಗಿ ಎಡಗೈಯಲ್ಲಿ ಕೊನೆಗೊಳ್ಳುತ್ತೆ ಅಂತಂದ ಮಹಾದಡ್ಡ. ಅದೇನೇ ಇರ್ಲಿ, ಉಪವಾಸ ಮಾಡೋದ್ರಿಂದ ಈ ಜೀರ್ಣಾಂಗದ ವ್ಯವಸ್ಥೆ ಇದೆಲ್ಲ, ಅದಕ್ಕೊಂದು ವಿಶ್ರಾಂತಿ ಕೊಟ್ಟಾಗ. ಇಲ್ಲವಾದ ದಿನ 3 ಹೊತ್ತು ತಿನ್ನೋದು, ವರ್ಷ ಇಡೀ ತಿನ್ನೋದು, ತಿಂದು ಕೆಲವರಿಗೆ ರೋಗ, ಕೆಲವರಿಗೆ ತಿನ್ನದೆ ರೋಗ, ಕೆಲವರಿಗೆ ತಿಂದು ರೋಗ. 3 ಹೊತ್ತು ತಿನ್ನೋದು ಮಾಡ್ಬಾರ್ದು. ಈ ಉಪವಾಸ ಇದೆಲ್ಲ ಆಗಾಗ ಮಾಡುವ ಉಪವಾಸ ಜೀರ್ಣಾಂಗಕ್ಕೆ ಒಂದು ವಿಶ್ರಾಂತಿಯನ್ನು ಕೊಟ್ಟು ಅದು ಮತ್ತೆ ಪುನಶ್ಚೇತನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಟ್ ಮೋಟಿವೇಟ್ಸ್, ಇಟ್ ಸ್ಟಿಮ್ಯುಲೇಟ್ಸ್ ದ ಆರ್ಗನ್ಸ್ ಅಂಡ್ ದ ಎನ್ಸೈಮ್ಸ್. ಅದಕ್ಕೋಸ್ಕರ ಅದು ಒಂದು ಲಾಭ. ಎರಡನೇದು, ಉಪವಾಸ ಮಾಡೋದ್ರಿಂದ ಇಂದ್ರಿಯ ನಿಗ್ರಹ. ಅಪ್ಪ, ನನಗೆ ನನ್ನ ಮನೋಶಕ್ತಿ, ನಾನು ಹಸಿವನ್ನು ಕೂಡ ನಿಗ್ರಹಿಸಬಲ್ಲೆ ಅಂತಕ್ಕಂಥ ಒಂದು ನಿಗ್ರಹವನ್ನ ತಂದುಕೊಡುತ್ತೆ, ಏಕಾಗ್ರತೆ ತಂದುಕೊಡುತ್ತೆ. ಎರಡನೇ ಲಾಭ. ಮೂರನೇದು, ಇತವರ ಹಸಿವೆ ಏನು ಅಂತ ಕೂಡ್ಲೆ ಗೊತ್ತಾಗತ್ತೆ. ಯಾರಾದ್ರೂ ಬಂದು ಅವ್ರು ಹಸಿವೆ ಆಗಿದೆ, ಅಮ್ಮ ಊಟ ಕೊಡಿ ಅಂದ್ರೆ ಅವನ ಹಸಿವೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಯು ಅಂಡರ್ ಗಾನ್ ಹಂಗರ್. ಹಸಿದವನಿಗೆ ಬೇಕಾಗಿದ್ದು ಇಡೀ ಅನ್ನವೇ ಹೊರತು ವೇದಾಂತಗಳಲ್ಲ. ಇಟ್ಸ್ ಎ ಕ್ರೈಮ್ ಟು ಟೀಚ್ ಫಿಲಾಸಫಿ ಟು ಹಂಗ್ರಿ ಮ್ಯಾನ್ ಅಂತ ವಿವೇಕಾನಂದರು ಹೇಳಿ.
ನಿಮ್ಮ ಹಸಿವೆ ಪರಿಚಯ ಆಗುತ್ತೆ, ಇನ್ನೊಬ್ಬರ ಹಸಿವೆ ಏನು ಅಂತ ಗೊತ್ತಾಗುತ್ತೆ, ವಿಶ್ರಾಂತಿ ಸಿಗುತ್ತೆ. ಹಾಗೆ ನಾಲ್ಕನೇದಾಗಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ ಹಾಗೆ ದೇಶದ ಆಹಾರದಲ್ಲಿ ಒಂದಿಷ್ಟು ಉಳಿತಾಯ ಆಗುತ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಊಟ ಇಲ್ಲ. ತಿಂದವರೇ ತಿನ್ನುವರು, ಬೆಂದವರೇ ಬೇಯುವರು. ಒಪ್ಪತ್ತು ಊಟ ಮಾಡುವರು ಕೋಟಿ, ಒಪ್ಪತ್ತು ಊಟ ಮಾಡಿದವರು ಇನ್ನಷ್ಟು ಕೋಟಿ. ಇದು ನಮ್ಮ ದೇಶದ ಬಡತನ. ಹೀಗಾಗಿ ಉಪವಾಸ ಮಾಡುವುದರಿಂದ ಕೂಡ ನಮ್ಮ ಆಹಾರದ ಬಗ್ಗೆ ನಾವು ಒಂದು ನಿಯಂತ್ರಣವನ್ನ, ಅದರ ಜೀರ್ಣಾಂಗದ ಬಗ್ಗೆ ನಿಯಂತ್ರಣವನ್ನು ಸಾಧಿಸಿಕೊಳ್ಬಹುದು. ಅದು ಎರಡನೇದು. ಒಂದು ಅನುವಂಶಿಕತೆ, ಎರಡನೇ ಆಹಾರ, ಮೂರನೇದ್ದು ವ್ಯಾಯಾಮ. ಇಟ್ಸ್ ಆಸ್ ಇಂಪಾರ್ಟೆಂಟ್ ಆಸ್ ಫುಡ್. ವ್ಯಾಯಾಮ ಬೇಕೇ ಬೇಕು. ಯಾಕೆ ಬೇಕು ಅಂದ್ರೆ ಅದು ನಮ್ಮ ರಕ್ತದ ಸಂಚಲನವನ್ನ ಅದು ವೃದ್ಧಿಗೊಳಿಸುತ್ತದೆ, ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಅದು ಎಲ್ಲಾ ರೀತಿಯಲ್ಲಿ ಸಹಕಾರಿ. ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರ್ ರೇಟ್ ಆಗುತ್ತೆ, ಬೆವರುತ್ತೆ, ತ್ಯಾಜ್ಯ ವಸ್ತುಗಳು ಹೋಗುತ್ತವೆ. ಅದರ ಲಾಭಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಲಾಭಗಳು. ಈವನ್ ಡಯಾಬಿಟಿಸ್ ಕ್ಯಾನ್ ಆಲ್ಸೋ ಬಿ ಕಂಟ್ರೋಲ್ಡ್ ಬೈ ರೆಗ್ಯುಲರ್ ಎಕ್ಸರ್ಸೈಸ್ ಟು ಸಮ್ ಎಕ್ಸ್ಟೆಂಟ್. ಎಕ್ಸರ್ಸೈಸ್ ಇಸ್ ಮಸ್ಟ್. ಎಲ್ಲಿವರೆಗೆ ಸಹ ಮಾಡ್ಬೇಕಂದ್ರೆ ಸಂಸ್ಕೃತದ ಒಳ್ಳೆಯ ಶ್ಲೋಕ ಇದೆ, ಆದೇಹ ಸ್ವೇದ ವ್ಯಾಯಾಮ ಕಾಲಹ. ಅಂದ್ರೆ ಬೆವರು ಬರುವವರೆಗೆ ಮಾಡ್ಬೇಕು. ಎಷ್ಟೋ ಜನ ವ್ಯಾಯಾಮದ್ರೆ ಹೋಗ್ತಾರೆ, ಬೆಳಿಗ್ಗೆ ಎದ್ದು ವಾಕಿಂಗ್ ಹೊರಡ್ತಾರೆ, ಹಿಂಗೆ ನಿಧಾನವಾಗಿ ಡ್ಯಾನ್ಸ್ ಮಾಡಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲ. ಜೋರಾಗಿ ನಡಿಬೇಕು, ಬೆವರು ಸುರಿಬೇಕು, ಕಂಕುಳಡಿ ಒದ್ದೆ ಆಗಬೇಕು. ಮತ್ತೆ ವ್ಯಾಯಾಮ ಮಾಡುವಾಗ ಚರ್ಚೆಗಳು, ಗಂಭೀರ ಚಿಂತನೆಗಳು, ಜಗಳಗಳು ಇರಬಾರ್ದು. ಅದಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇಡಿ, ಒಬ್ಬರು ಹೋಗಿ. ಮೊನ್ನೆ ಯಾರೊಬ್ಬರು ಪ್ಯಾಕಲ್ಲಿ ಸಿಕ್ಕಿದ್ರು ನನಗೆ. ಸಿಕ್ಕಿದವ್ರು ಹೇಳಿದ್ರು, ಪುತ್ರರೇ ನಾನು ಸ್ವಲ್ಪ ಡ್ರಿಂಕ್ ಮಾಡಿದ್ದೇನೆ, ಟೇಕನ್ ಸಮ್ ಆಲ್ಕೋಹಾಲ್ ಅಂತ. ನಾನು ಹೇಳಿ, ಏನ್ರಿ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ್ಲೇ ಡ್ರಿಂಕ್ಸ್ ತಗೊಳ್ತಾರೆ, ಯಾಕೆ? ಅವ್ರು ಹೇಳ್ತಾರೆ, ಒಳ್ಳೆ ಮೈಲೇಜ್ ಕೊಡ್ತೇವೆ ಡಾಕ್ಟ್ರೆ. ಎಂತ ಅದ್ಭುತವಾದ ಉತ್ತರ. ಮತ್ತೆ ಇನ್ನೊಬ್ರು ಹೇಳ್ತಾರೆ ನೋಡಿ, ಇಫ್ ಎ ಬ್ಯೂಟಿಫುಲ್ ವುಮನ್ ವಿತ್ ಎ ಮಿನಿ ಸ್ಕರ್ಟ್, ಇಫ್ ಶಿ ಕೀಪ್ಸ್ ಆನ್ ವಾಕಿಂಗ್ ಇನ್ ಎ ಪಾರ್ಕ್, ಶಿ ಇಂಪ್ರೂವ್ಸ್ ದ ಹೆಲ್ತ್ ಆಫ್ ಅಟ್ ಲೀಸ್ಟ್ 10 ಮೆನ್ ಅಂತ ಅಂದ್ರು. ಇರ್ಬೋದು, ನನ್ಗೆ ಗೊತ್ತಿಲ್ಲ. ಏನೇ ಇರ್ಲಿ, ವ್ಯಾಯಾಮ ಬಹಳ ಮುಖ್ಯ. ಅದು ವಾಕಿಂಗ್, ಸಿಂಪಲ್ ವಾಕಿಂಗ್ ಇರ್ಬೋದು, 4 ಕಿಲೋಮೀಟರ್ಗಳ ವಾಕಿಂಗ್ ಇರ್ಬೋದು, ಜಾಗಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಟ್ರೆಡ್ಮಿಲ್, ಆಟಗಳು, ಗೇಮ್ಸ್ಗಳು, ಸ್ಪೋರ್ಟ್ಸ್ಗಳು, ಜಿಮ್, ಏನಾದೀಗ ಮಲ್ಟಿ ಸೆಂಟರ್ಸ್ಗಳು ಬಂದಿದೆ, ಬೇಕಾದಷ್ಟು. ಅಂತೂ ವ್ಯಾಯಾಮವನ್ನು ಮಾಡಲೇಬೇಕು. ಅದು ಮೂರನೆಯ ಅಂಶ. 4ನೇ ಪಾಯಿಂಟ್ ಅಂದ್ರೆ ವಿಶ್ರಾಂತಿ ಬೇಕೇ ಬೇಕಲ್ಲ ಸರ್. ದಿನ ಇಡೀ ದುಡ್ತಾ ಇದ್ರೆ ಏನ್ ಪ್ರಯತ್ನ? ಅದು ವಿಶ್ರಾಂತಿ ಬೇಕೇ ಬೇಕು. ಕೆಲವರು ಪಾಪ ದಿನ ದುಡಿತಾರೆ ನೋಡಿ. ಬಹಳ ಮುಖ್ಯವಾಗಿದ್ದು ನಿದ್ದೆ. ನಿದ್ದೆ ಒಂದು ಎಂತಹ ಮಹತ್ವದ ವಿಷಯವೆಂದ್ರೆ, ನಿದ್ದೆ ಬಂದರೆ ಎಲ್ಲವನ್ನು ಮರೆಸುತ್ತದೆ, ನಿದ್ದೆ ಬರದಿದ್ರೆ ಎಲ್ಲವನ್ನು ನೆನಪಿಸುತ್ತದೆ. ಭಗವಂತ ಕೊಟ್ಟ ವರ ನಿದ್ದೆ ಮನುಷ್ಯನಿಗೆ, ಪ್ರಾಣಿಗಳಿಗೆ, ಇವನ್ ಗಿಡ ಮರಗಳು ನಿದ್ರಿಸ್ತವೆ. ಫಾರ್ ಇನ್ಫಾರ್ಮೇಶನ್, ನಿದ್ದೆ ಬೇಕೇ ಬೇಕು. ಕನಿಷ್ಠ ಒಂದು 4 ರಿಂದ 6 ಗಂಟೆಗಳ ಕಾಲ ನಿದ್ದೆ ಬೇಕೇ ಬೇಕು. ಅದು ವಯಸ್ಸಿಂದ ವಯಸ್ಸಿಗೆ ಅದು ವ್ಯತ್ಯಾಸ, ಹಸುಳೆಯಲ್ಲಿ ಜಾಸ್ತಿ ಮತ್ತೆ ಕಡಿಮೆ ಆಗುತ್ತೆ ಬರುತ್ತೆ. ಅದಕ್ಕೋಸ್ಕರ ನಿದ್ದೆ ಬೇಕು. ವಿಶ್ರಾಂತಿ ಪಡೀಲಿಕ್ಕೆ ನಿದ್ದೆ ಒಂದೇ ರೀತಿ ಅಲ್ಲ. ಚೇಂಜ್ ಯುವರ್ ವರ್ಕ್, ದಟ್ಸ್ ಆಲ್ಸೋ ಎ ಸಾರ್ಟ್ ಆಫ್ ರಿಲ್ಯಾಕ್ಸೇಷನ್. ಹಾಗೆ ಮೌನ, ಧ್ಯಾನ, ಯೋಗ, ಯಾಗ, ಮೆಡಿಟೇಷನ್, ಇದೆಲ್ಲವೂ ಕೂಡ ಎಲ್ಲವೂ ಕೂಡ ನಮ್ಮ ವಿಶ್ರಾಂತಿ ಪಡ್ಕೊಳ್ತಕ್ಕಂತ ಒಂದು ವಿವಿಧ ವಿಧಾನ. ಅದನ್ನು ಕೂಡ ಪಡ್ಕೊಳ್ಳಿ. ಅಂತೆಯೇ ನಮಗೆ ಬೇಕಾಗಿದ್ದು, ಬಹಳ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ಪರಿಸರ. ಅದು 5ನೇ ಪಾಯಿಂಟ್. ಅದು ಶುದ್ಧವಾಗಿದೆ. ಈ ನಡುವೆ ಅಂತೂ ಪರಿಸರ ಮಲಿನ ಆಗಿದೆ. ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವಾಯ್ಸ್ ಪೊಲ್ಯೂಷನ್, ಮೆಂಟಲ್ ಪೊಲ್ಯೂಷನ್, ಎಲ್ಲ ಕಡೆ ಕಲಬೆರಕೆ, ಅಡಲ್ಟ್ರೇಷನ್. ಹಾಗಾಗ್ಬಾರ್ದು. ಅದಕ್ಕೋಸ್ಕರ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಅದು ಸರ್ಕಾರ ಮತ್ತು ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯ ಇದೆ. ಸರ್ಕಾರ ಕೂಡ ಕೈ ಜೋಡಿಸಬೇಕು. ನಾವು ಸಹ ಹಾಗೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದಲ್ಲ. ನಮ್ಮ ಕೈ ಸಹಕಾರ ಬೇಕು. ಎಲ್ಲರೂ ಸೇರಿಬಿಟ್ಟು ಈ ಸ್ವಚ್ಛವಾದ ಪರಿಸರವನ್ನು ನಿರ್ಮಿಸುವಲ್ಲಿ ಗುಡ್ ಎನ್ವಿರಾನ್ಮೆಂಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ಎವ್ರಿ ಇಂಡಿವಿಜುವಲ್. ಅದನ್ನ ಮಾಡ್ಲೇಬೇಕು. ನೆಕ್ಸ್ಟ್, ಹ್ಯಾಬಿಟ್ಸ್. ನಮ್ಮ ಅಭ್ಯಾಸಗಳು ಚೆನ್ನಾಗಿರ್ಬೇಕು. ನಿಮ್ಗೆ ಗೊತ್ತಾ, ಹಲ್ಲು ಉಜ್ಜುವಿಂದ ಹಿಡಿದು ಸಿಟ್ಟಿಂಗ್ ಹ್ಯಾಬಿಟ್, ದ ಸ್ಲೀಪಿಂಗ್ ಹ್ಯಾಬಿಟ್, ದ ವಾಕಿಂಗ್ ಹ್ಯಾಬಿಟ್, ದ ಸಿಟ್ಟಿಂಗ್ ಹ್ಯಾಬಿಟ್, ಎವ್ರಿಥಿಂಗ್ ವಿಲ್ ಡಿಸೈಡ್ ಯುವರ್ ಹೆಲ್ತ್. ಕೆಲವರು ಕುರ್ಚಿಯಲ್ಲಿ ಕೂತ್ಕೊಳ್ತಿಲ್ಲ, ಬಿದ್ದು ಬೀಳ್ತಾರೆ. ಕೆಲವರು ಹಲ್ಲುಜ್ಜಿ ಹೀಗೆ ಮಾಡ್ತಾರೆ. ವರ್ಟಿಕಲ್ ಬ್ರಷಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್.
And brushing both at night time and early in the morning, both time brushing is more important. ಅದಕ್ಕೋಸ್ಕರ ಒಂದು ಲೋಟ ನೀರಲ್ಲಿ ನೀವು ಟಾಯ್ಲೆಟ್ ಅನ್ನ ಕಾರ್ಯಕ್ರಮ ಮುಗಿಸಬಾರ್ದು. ಯಾಕಂದ್ರೆ ಅದು ತ್ಯಾಜ್ಯ ವಸ್ತು, ಅದನ್ನು ತುಂಬಾ ಶುದ್ಧ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಅಭ್ಯಾಸಗಳು ತುಂಬಾ ವೈಜ್ಞಾನಿಕವಾಗಿರ್ಬೇಕು, ಆರೋಗ್ಯದಾಯಕವಾಗಿರ್ಬೇಕು. ಅದನ್ನು ನಡೆಯುವಾಗಲೂ ಸ್ಟ್ರೈಟ್ ಆಗಿ ನಡಿಬೇಕು, ಕೂತ್ಕೊಳ್ಳುವಾಗ ಮಲ್ಕೊಳ್ಳುವಾಗ ಎಲ್ಲವೂ ಕೂಡ ಹ್ಯಾಬಿಟ್ಸ್ ಮೇಕ್ಸ್. ಹಾಗೆ ನಮ್ಮ ಹವ್ಯಾಸಗಳು ಆರೋಗ್ಯ ರೂಪಿಸುವ ಇನ್ನಿತರ ಅಂಶಗಳು. ನಮ್ಮ ಹವ್ಯಾಸಗಳು ಚೆನ್ನಾಗಿರ್ಬೇಕು. ಒಳ್ಳೆ ಓದುವ ಅಭ್ಯಾಸ, ಸಂಗೀತ ಕೇಳುವ ಅಭ್ಯಾಸ, ಪ್ರಕೃತಿಯಲ್ಲಿ ನಡೆಯುವಂತ ಅಭ್ಯಾಸ, ನ್ಯಾಚುರಲ್ ವಾಕ್, ಸೌಂದರ್ಯ ಪ್ರಕೃತಿಯನ್ನು ಸೌಂದರ್ಯವನ್ನು ಅನುಭವಿಸುವಂತ ಹವ್ಯಾಸ, ಇವೆಲ್ಲವೂ ಬೇಕಾ. ಅದೇ ರೀತಿಯಲ್ಲಿ ಮೂಢನಂಬಿಕೆಗಳು ಇರಬಾರ್ದು. ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿದೆ. ಎಷ್ಟೋ ಜನರ ಆರೋಗ್ಯಗಳು ಕೆಟ್ಟು ಹೋಗ್ತವೆ. ಅದೇನಂದ್ರೆ ಮೂಢನಂಬಿಕೆ. ತುಂಬಾ ಜನರು ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳಿಗೆ ಬರಗಾಲವೇ ಇಲ್ಲ. ಇಲ್ಲಿ ಈ ದೇಶದಲ್ಲಿ ಇದ್ದಷ್ಟು ಮೂಢನಂಬಿಕೆ ಇಲ್ವೇ ಇಲ್ಲ. ನನಗೆ ಒಂದು ಸಣ್ಣ ನೆನಪಾಗತ್ತೆ. ಯಾವುದೋ ಒಂದು ಒಬ್ಬರ 60ನೇ ಶಾಂತಿಗೆ ಹೋಗಿದ್ದೆ ನಾನು. ಹೋಗಿದ್ರಲ್ಲಿ ಉದ್ದಿನ ವಡೆ ಮಾಡಿದ್ರು. ಆಗ ಪುರೋಹಿತರು ಯಾರೋ ಹೇಳಿದ್ರು, ಇದು ಉದ್ದಿನ ವಡೆ ಅದು ಅಶುಭ ಕಾರ್ಯಗಳಿಗೆ ಮಾಡುದು, ಅದನ್ನು ಶುಭ ಕಾರ್ಯಗಳಿಗೆ ಮಾಡುವಾಗಿಲ್ಲ. ಪುರೋಹಿತರನ್ನು ಕೇಳಿದ್ರು ಏನ್ ಮಾಡೋಣ. ಪುರೋಹಿತರಿಗೆ ಉದ್ದಿನ ವಡೆ ಅಂದ್ರೆ ಬಹಳ ಇಷ್ಟ. ಅವ್ರು ಹೇಳಿದ್ರು ಅದಕ್ಕೊಂದು ಉಪಾಯ ಇದೆ, ಅದನ್ನು ವಡೆ ಮಾಡಿಬಿಡಿ, ಬೋಂಡ ಮಾಡಿ, ಸರಿ ಹೋಗುತ್ತೆ ಅಂತ. ಇದು ಯಾವ ಮೂಢನಂಬಿಕೆ? ಈ ಬೆತ್ತಲ ಸೇವೆ, ಆಮೇಲೆ ಈ ಮಡೆ ಸ್ನಾನ, ಇವೆಲ್ಲ ಎಲ್ಲವೂ ಎಷ್ಟು ಮೂಢನಂಬಿಕೆಗಳು ಸರ್. ಏನು ನೀವು ಊಟ ಮಾಡಿದ ಎಂಜಲ್ ಎಲೆ ಮೇಲೆ ನಾನು ಹೊರಳಾಡಿ ಬಿಟ್ರೆ ನನ್ನ ಆರೋಗ್ಯ ಇಂಪ್ರೂವ್ ಆಗುತ್ತಾ? ಇದು ಎಷ್ಟು ಮೂಢನಂಬಿಕೆ ಅಲ್ವಾ? ನನ್ನ ಆರೋಗ್ಯ ಇಂಪ್ರೂವ್ ಆಗ್ಬೇಕಿದ್ರೆ ಐ ಶುಡ್ ಕನ್ಸಲ್ಟ್ ಎ ಡಾಕ್ಟರ್, ಮಡೆ ಸ್ನಾನ ಅಲ್ಲ. ಅದೇ ರೀತಿಯಲ್ಲಿ ಪ್ರಾಣಿ ಬಲಿ, ಅದೇ ರೀತಿ ಬೆತ್ತಲ ಸೇವೆಗಳು, ಈಗ ಸಾಕಷ್ಟು ಆಹಾರದಲ್ಲಿ ಕೂಡ ಹಾಗೆ. ಎಷ್ಟೋ ಜನರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದಿಲ್ಲ, ಏನು ಅಂತ ಅವರೆಲ್ಲ ತಿನ್ನೋದವರೆಲ್ಲ ಮಹಾತ್ಮರೇ ಆಗ್ಬೇಕಾಗಿಲ್ಲ. ಒಂದು ವಿಚಾರ ನಿಮಗೆ ಹೇಳ್ತೇನೆ, ಮಾಂಸಾಹಾರಿಗಳೆಲ್ಲ ದುಷ್ಟರೇ ಅಲ್ಲ, ಸಸ್ಯಾಹಾರಿಗಳೆಲ್ಲ ಗಾಂಧಿವಾದಿಗಳು ಅಲ್ಲ. ಫುಡ್ ಈಸ್ ಅ ಮ್ಯಾಟರ್ ಆಫ್ ನ್ಯೂಟ್ರಿಷನ್ ಅಂಡ್ ಅವೈಲಬಿಲಿಟಿ. ಅದರ ಬಗ್ಗೆ ಮೂಢನಂಬಿಕೆಗಳು ಬೇಡ. ಕೆಲವು ಕಡೆ ಆಂಗ್ಲ ತರಕಾರಿಗಳನ್ನೇ ಯೂಸ್ ಮಾಡೋದಿಲ್ಲ. ಬೀಟ್ರೂಟ್, ಕೋಸು, ಟೊಮೆಟೊ, ಕ್ಯಾರೆಟ್ ಅವೆಲ್ಲ ಇಂಗ್ಲಿಷ್ ತರಕಾರಿಗಳು. ಒಳ್ಳೆ ಕತೆ. ಅವು ಏನ್ ಪಾಪ ಮಾಡಿದಾವೆ ಆ ತರಕಾರಿಗಳು? ಟೊಮೆಟೊದಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ಯಾವ್ದ್ರಲ್ಲಿ ಇಲ್ಲ. ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಕಣ್ಣಿಗೆ ಬೇಕು, ಅದು ಯಾವ್ದ್ರಲ್ಲಿ ಇಲ್ವೇ ಇಲ್ಲ. ಬರೀ ಕುಂಬಳಕಾಯಿ ತಿಂದುಕೊಂಡು ಕುಂಬಳಕಾಯಿ ಹೊಟ್ಟೆ ಮಾಡ್ಕೊಂಡ್ರೆ ಆಗುತ್ತಾ? ಇಲ್ವಲ್ಲ. ಸೊ ನೋ ಸೂಪರ್ಸ್ಟಿಷನ್ಸ್ ಇನ್ ಮ್ಯಾಟರ್ ಆಫ್ ಫುಡ್. ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಡಯಟ್. ಇದು ಮುಂದಿನ. ಅದೇ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್, ಯು ಶುಡ್ ಹ್ಯಾವ್ ಎ ಗುಡ್ ಲೈಫ್ ಸ್ಟೈಲ್. ಅಂದ್ರೆ ಒಳ್ಳೆಯ ಜೀವನ, ಒಳ್ಳೆಯವರ ಜೊತೆ ಸಂಪರ್ಕ, ಒಳ್ಳೆಯ ಯೋಚನೆ, ಅದು ಇದ್ರೆ ಮಾತ್ರ ಆರೋಗ್ಯ ಇರ್ಲಿಕ್ಕೆ ಸಾಧ್ಯ. ಮೆಂಟಲ್ ಹೆಲ್ತ್ ಇಸ್ ಪಾಸಿಬಲ್ ಓನ್ಲಿ ವೆನ್ ಯು ಥಿಂಕ್ ಗುಡ್, ವೆನ್ ಯು ಡೂ ಗುಡ್, ವೆನ್ ಯು ವಿಶ್ ಗುಡ್, ವೆನ್ ಯು ಲಿಸನ್ ಗುಡ್. ಇಟ್ಸ್ ಪಾಸಿಬಲ್. ಅದು ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿ. ಕೊನೆಯದಾಗಿ ಮೆಡಿಕಲ್ ಚೆಕಪ್. ಇದು ಆರೋಗ್ಯ ದೃಷ್ಟಿಯಲ್ಲಿ ನನ್ನ ಕೊನೆ ಮಾತು. ಬಂಧುಗಳೇ, ನಾವು ಆರೋಗ್ಯವನ್ನು ಉಳಿಸ್ಕೊಳ್ಬೇಕಿದ್ರೆ, ಈ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ, ಆರೋಗ್ಯ ಕೆಟ್ಟು ಹೋದ್ರೆ ಕೆಲವರು ಮಾತ್ರ ಡಾಕ್ಟರ್ ಅಲ್ಲಿ ಹೋಗ್ತಾರೆ, ಕೆಲವರು ದೇವಸ್ಥಾನದಲ್ಲಿ ಹೋಗ್ತಾರೆ, ಕೆಲವರು ಜ್ಯೋತಿಷ್ಯರ ಬಳಿ ಹೋಗ್ತಾರೆ. ಅದು ತಪ್ಪು. ಒಂದು ಕಿವಿ ಮಾತು ಹೇಳ್ತೇನೆ ಕೊನೆಯದಾಗಿ, ಆತ್ಮೀಯರೇ, ನಿಮ್ಮ ಆರೋಗ್ಯ ಏನೇ ಇರಲಿ, ನಿಮಗೆ ರೋಗಗಳು ಇಲ್ಲದೆ ಇರ್ಬೋದು, ಗುಡ್. ಇರಲಿ ಇರದಿರಲಿ, ಒನ್ಸ್ ಇನ್ ಎ ಇಯರ್ ರೆಗ್ಯುಲರ್ ಮೆಡಿಕಲ್ ಚೆಕ್ಅಪ್ ಇಸ್ ಅ ಮಸ್ಟ್. ಇದು ಜಪಾನ್ ದೇಶದಲ್ಲಿ ನಾನು 2 ವರ್ಷ ಇದ್ದೆ, ಅಲ್ಲಿ ಕೂಡ ಇದನ್ನೇ ಅನುಸರಿಸುತ್ತಾರೆ. ಎಲ್ಲ ಪಾಶ್ಚಾತ್ಯ ದೇಶಗಳು ಇದೆ. ವರ್ಷಕ್ಕೆ ಒಂದ್ಸಲ ನಮ್ಮ ಬಾಡಿ ಅಂದ್ರೆ ನೋಡಿ, ಅದು ಒಂಥರ ಇದು ಮೆಷಿನ್ ಇದ್ದಾಗ, ಅದಕ್ಕೊಂದು ಸರ್ವಿಸ್ ಬೇಕಲ್ವಾ? ಅದಕ್ಕೋಸ್ಕರ ವರ್ಷಕ್ಕೊಂದು ಮೆಡಿಕಲ್ ಚೆಕ್ಅಪ್ ಮಾಡಿ. ನಿಮ್ಮ ಬ್ಲಡ್ ಪ್ರೆಷರ್, ನಮ್ಮ ECG, ಯೂರಿನ್, ಬ್ಲಡ್ ಚೆಕ್ ಮಾಡಿ. ಎಷ್ಟೋ ಕಾಯಿಲೆಗಳು ಆಗ ಗೊತ್ತಾಗ್ಬಿಡುತ್ತೆ. ಅಯ್ಯೋ ನನ್ಗೆ ಗೊತ್ತಾಗಿಲ್ಲ ಸರ್, ಶುಗರ್ ಇದೆ ಅಂತ. ಅದಕ್ಕೋಸ್ಕರ ರೆಗ್ಯುಲರ್ ಮೆಡಿಕಲ್ ಚೆಕ್ಅಪ್ ಇಸ್ ಅ ಮಸ್ಟ್ ಫಾರ್ ಎ ಗುಡ್ ಹೆಲ್ತ್. ಇಷ್ಟೊಂದು ಅಂಶಗಳನ್ನ ನಾನು ಹೇಳಿದ 10 ಅಂಶಗಳು ತಾವು ಜ್ಞಾಪಕ ಇಟ್ಕೊಂಡ್ರೆ, ಯು ಕ್ಯಾನ್ ಲಿವ್ ಹ್ಯಾಪಿಲಿ, ಹೆಲ್ದಿಲಿ ಫಾರ್ ಲಾಂಗ್ ಪೀರಿಯಡ್. ಆಯುಷ್ಮಾನ್ ಭವ. ಇದು 1ನೇ ಭಾಗ. 2ನೇ ಭಾಗದಲ್ಲಿ ಸಂತೋಷವಾಗಿರುವುದು ಹೇಗೆ ಅನ್ನುವಂಥದ್ದು 2ನೇ ಭಾಗ. ಸರ್, ಆನಂದ, ಸಂತೋಷ ಅಂದ್ರೆ ಆನಂದ. ಆನಂದ, ಸುಖ, ಶಾಂತಿ, ನೆಮ್ಮದಿ ಯಾರಿಗೆ ಬೇಕಿಲ್ಲ? ಈ ಒತ್ತಡ, ಈ ದುಃಖ, ಈ ದುಮ್ಮಾನ, ಈ ಅಶಾಂತಿ, ಇದು ಯಾರಿಗೆ ಬೇಕು? ಯಾರಿಗೆ ಬೇಕು? ಆ ಕಾರಣಕ್ಕಾಗಿ ಎಲ್ಲರೂ ಎಲ್ಲಾ ಕಾಲದಲ್ಲಿ ಬಯಸುವ ಸಹಜ ಸ್ವಾಭಾವಿಕವಾದ ಬಯಕೆ ಅಂದರೆ ಸಂತೋಷ.
ನಾವು ಮಾಡೋ ಪ್ರತಿ ಎಲ್ಲ ಕೆಲಸಗಳು ಸಂತೋಷದಲ್ಲಿ ಪರಿವ್ಯಾಪ್ತಿ ಆಗುತ್ತೆ. ಜೈವಿಕ ಬಯೋಲಾಜಿಕಲ್ ಇನ್ಸ್ಟಿಂಕ್ಟ್ಸ್. ಉದಾಹರಣೆ, ನಾನು ಹಸಿವಾದಾಗ ಚೆನ್ನಾಗಿ ಊಟ ಮಾಡ್ತೇನೆ. ಊಟ ಮಾಡಿದಾಗ ನನಗೆ ಹಸಿದವನಿಗೆ ಒಂದು ಹೊಟ್ಟೆ ತುಂಬ ಊಟ ಮಾಡಿದವಾಗ ಸಿಗುವುದು ಆನಂದ. ದಟ್ ಈಸ್ ಸಂತೋಷ. ದಣಿದ ದೇಹಕ್ಕೆ ಸವಿನಿದ್ದೆ ಬಂದಾಗ ಸಿಗುವುದು ಆನಂದ. ಲೈಂಗಿಕ ಕ್ರಿಯೆಯಲ್ಲಿ ಸಿಗುವುದು ಪರಮಾನಂದ. ಅದು ಎಲ್ಲ ನಮ್ಮ ಚಟುವಟಿಕೆಗಳು ಅಂತಿಮವಾಗುವುದು ಆನಂದದ ಕ್ಷಣದಲ್ಲಿ, ಅಂದ್ರೆ ಒಂದು ಸ್ಟೇಟ್ ಆಫ್ ಹ್ಯಾಪಿನೆಸ್. ಅದಕ್ಕೋಸ್ಕರ ನಾವು ಬದುಕ್ತಾ ಇದ್ದೇವೆ ಅಲ್ವಾ? ಕಷ್ಟ ಯಾರಿಗೆ ಬೇಕು ಸರ್? ನಷ್ಟ ಯಾರಿಗೆ ಬೇಕು? ನೋವು ಯಾರಿಗೆ ಬೇಕು? ಬೇನೆ ಯಾರಿಗೆ ಬೇಕು? ಈ ದುಃಖ ದುಮ್ಮಾನ ಯಾರಿಗೆ ಬೇಕು ಹೇಳಿ? ಹಾಗಿರುವಾಗ ಆನಂದ ಸುಖವಾಗುವುದು. ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಒಂಥರ ಇರ್ಬೇಕನ್ನೋದೇ ಎಲ್ಲರ ಆಸೆ. ಸಂತೋಷವಾಗಿರ್ಬೇಕ್ರೆ ನಾವು ಏನ್ ಮಾಡ್ಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಎಷ್ಟೋ ಜನರಿಗೆ ಈ ಜಗತ್ತಿನಲ್ಲಿ ಎಲ್ರೂ ಸಂತೋಷವಾಗಿರುವುದಿಲ್ಲ. ಇದು ನಿಮಗೆ ಒಳಗುಟ್ಟು ಹೇಳ್ತೇನೆ. ಎಷ್ಟೋ ಜನರಲ್ಲಿ ಎಲ್ಲವೂ ಇದೆ, ಅದು ಸಂತೋಷವಾಗಿದೆ. ಒಣಗ್ತಾನೇ ಇರ್ತಾರೆ. ಸರ್ ಎಲ್ಲ ಇದೆ ಸರ್, ಅದೊಂದಿಲ್ಲ ನೋಡಿ, ದುಃಖ. ಕೆಲವರು ಅಷ್ಟೇನು ಇರುವುದಿಲ್ಲ, ಅದು ಸಂತೋಷವಾಗಿದೆ. ನೀವು ನೋಡಿರ್ಬೋದು ಅಲ್ವಾ? ಕೆಲವರು ಇಲ್ಲದನ್ನ ಬಯಸಿ ಇದ್ದುದನ್ನ ಮರೆತು, ಇಲ್ಲದನ್ನ ಬಯಸಿ ಕಳೆದು ಹೋದ ನೆನ್ನೆಗೆ ಇನ್ನು ಬಾರದ ನಾಳೆಗೆ ದುಃಖಿಸ್ತಾ ಇರ್ತಾರೆ. ಕೆಲವರು ಹಾಗಲ್ಲ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಭಗವಂತ ಇಷ್ಟು ಕೊಟ್ಟಿದ್ದಾನಲ್ಲ, ನಾನು ಸಂತೋಷವಾಗಿದ್ದೇನೆ ಸರ್, ಸಂತೋಷವಾಗಿದ್ದೆ. ಅಂದ್ರೆ ಈ ಸಂತೋಷ ಅನ್ನುವುದು ಎಲ್ಲರ ಸಹಜ ಸ್ವಾಭಾವಿಕ ಬಯಬೇಕಾದ್ರೂ ಕೂಡ ಎಲ್ಲರೂ ಸಂತೋಷವಾಗಿರುವುದಿಲ್ಲ. ಅದಕ್ಕೋಸ್ಕರ ನಾನು ಈ ಟಾಪಿಕ್ ಅಲ್ಲಿ ತಗೊಂಡೆ, ಹೌ ಟು ಬಿ ಹೆಲ್ದಿ ಇನ್ ಲೈಫ್ ಅಂಡ್ ಹೌ ಟು ಬಿ ಹ್ಯಾಪಿ ಇನ್ ಲೈಫ್. ಯಾಕೆ ಸರ್ ಕಷ್ಟಪಡ್ಬೇಕು? ಅಷ್ಟು ಮಾಡಿದ್ರೆ ನಮಗೆ ಬೇಕಾಗಿರೋ ಸಂತೋಷ. ಅದಕ್ಕೋಸ್ಕರ ನಾನು ವೈಜ್ಞಾನಿಕವಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಸಂತೋಷ ಅಂದ್ರೆ ಏನು? ಸಂತೋಷವೆನ್ನುವುದು ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪವರ್, money or possession. It has nothing to do with your happiness. Is nothing much to do with your power, position or possession. It's a sorrow-free state of mind, stress-free state of mind, a pleasurable, relaxed state of mind is santosha. ಕನ್ನಡದಲ್ಲಿ ಹೇಳಿದ್ರೆ ಯಾವುದೇ ರೀತಿಯ ಸಂತೋಷವೆಂದರೆ ಆತಂಕ, ಅತೃಪ್ತಿ, ಅಸಮಾಧಾನಗಳ ರಹಿತ, ಅದು ಇಲ್ಲದ, ಒತ್ತಡ, ಒಳಗುದಿ ಇಲ್ಲದ, ದುಃಖ ದುಮ್ಮಾನ ಇಲ್ಲದ, ಪ್ರಶಾಂತವಾದ, ನಿರಾಳವಾದ, ಆನಂದಮಯವಾದ ಸ್ಥಿತಿಯೇ ಸಂತೋಷ. ಅದು ಅದರ ಡೆಫಿನಿಷನ್. ದಟ್ ಈಸ್ ಕಾಲ್ಡ್ ಆಸ್ ಹ್ಯಾಪಿನೆಸ್. ಈ ಸುಖ ಸಂತೋಷಗಳು ಯಾರಿಗೆ ಬೇಕು? ಎಲ್ರಿಗೂ ಬೇಕಲ್ಲ. ಈ ಸುಖ ಸಂತೋಷಗಳು ನಾವು ಯಾವ ರೀತಿಯಲ್ಲಿ ನಾವು ಪಡ್ಕೊಳ್ಬಹುದು? ಮನುಷ್ಯನಿಗೆ ಸುಖ ಸಂತೋಷಗಳು 3 ರೀತಿಯಲ್ಲಿ ಪ್ರಾಪ್ತಿಯಾಗುತ್ತೆ. ಒಂದು ದೇಹಾನಂದ, ಅಂದ್ರೆ ದೇಹದ ಮೂಲಕ. ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯಗಳಿವೆ, ಪಂಚ ಜ್ಞಾನೇಂದ್ರಿಯಗಳಿವೆ. ಈ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಪ್ರಾಪ್ತಿಯಾದ ಸಂದೇಶಗಳು ಮನಸ್ಸಿನಲ್ಲಿ ಹೋಗಿ, ಒಂದು ಮಾತು ಹೇಳ್ಬೇಕು ನಿಮಗೆ, ಈ ಸಂತೋಷ ಅನ್ನೋದು ಪರಿಸಮಾಪ್ತಿ ಆಗೋದು ಮೆದುಳಿನಲ್ಲಿ. ಅಲ್ಟಿಮೇಟ್ಲಿ ಇಟ್ ಈಸ್ ಪರ್ಸೀವ್ಡ್ ಇನ್ ದ ಬ್ರೈನ್. ಥ್ರೂ ದ ಸೆನ್ಸ್ ಆರ್ಗನ್ಸ್ ವಿ ಪರ್ಸೀವ್ ಸೋ ಮೆನಿ ಹ್ಯಾಪಿನೆಸಸ್. ಉದಾಹರಣೆಗೆ ಸ್ಪರ್ಶಾನಂದ. ಒಳ್ಳೆಯ ಮೆತ್ತನೆಯ ಒಂದು ಹಾಸಿಗೆಯಲ್ಲಿ ಮಲಗಿದ್ರೆ ನಮಗೆ ಸುಖದ ಆನಂದ ಅನುಭವ, ಸಂತೋಷದ ಅನುಭವ. ಒಂದು ಸಿಟಿ ಬಸ್ಸಲ್ಲಿ ಫುಲ್ ಜನ ಇದ್ದಾರೆ, ತುಂಬಾ ರಶ್ ಇದೆ, ಒಂದು ಚಂದದ ಹುಡುಗಿ ನಿಮ್ಮನ್ನು ಮುಟ್ಟಿದ್ರೆ ಒಂದು ಸ್ಪರ್ಶಾನಂದ ಹಾಗೆ ಆಗುತ್ತೆ. ಅದೇ ರೀತಿ ಶ್ರವಣಾನಂದ, ಒಳ್ಳೆಯ ಸಂಗೀತ, ಅದನ್ನು ಕೇಳುವಾಗ ಆನಂದ ಆಗುತ್ತೆ. ಅದರದ್ದು ಒಳ್ಳೆ ಸಂಗೀತ ಆಗಿರ್ಬೇಕು, ಅದು ಬಹಳ ಮುಖ್ಯ. ನಾನು ಮೊನ್ನೆ ಯಾವುದೋ ಕಾರ್ಯಕ್ರಮ ಹೋಗಿದ್ದೆ, ಆಕೆ ಹಾಡಿದ್ದು ಒಂದೇ ಒಂದು ರಾಗ, ಆದ್ರೆ ಜನರು ಮಾಡಿದ್ರು ಸಭಾತ್ಯಾಗ, ಅದು ಕರ್ಕಶವಾಗಿತ್ತು. ಶ್ರವಣಾನಂದ, ಸ್ಪರ್ಶಾನಂದ, ದರ್ಶನಾನಂದ, ಒಳ್ಳೆಯ ಒಂದು ಬಣ್ಣದ ಹೂಗಳನ್ನು ನೋಡಿದಾಗ, ಬಣ್ಣದ ಆಕಾಶವನ್ನು ನೋಡಿದಾಗ, ಒಳ್ಳೆಯ ಕಲಾಕೃತಿ ನೋಡಿದಾಗ ಆನಂದ ಆಗುತ್ತೆ, ಅದು ದರ್ಶನಾನಂದ. ಅದೇ ರೀತಿಯಲ್ಲಿ ವಾಸನಾನಂದ, ಒಳ್ಳೆಯ ಒಂದು ಪರಿಮಳದ ಹೂಗಳನ್ನ ನಾವು ಅಗ್ರಣಿಸಿದಾಗ ಸಂತೋಷವಾಗುತ್ತೆ. ಸ್ವಾದಾನಂದ, ಒಳ್ಳೆಯ ರುಚಿಯಾದ ಅಡಿಗೆಯನ್ನ ಊಟವನ್ನು ತಿನ್ನುವಾಗ ನಮಗೆ ಆನಂದ ಆಗುತ್ತೆ, ಅದರ ರುಚಿಕರ ಆಗಿರಬೇಕು. ಯಾಕಂದ್ರೆ ರುಚಿಯಾದ ಅಡಿಗೆ ಮಾಡುದು ಒಂದು ಕಲೆ, ಅದನ್ನ ಕೆಡಿಸುವುದು ಇನ್ನೊಂದು ಮಹಾಕಲೆ. ಕೆಲವರು ಅದ್ರಲ್ಲಿ ಬಹಳ ನಿಪುಣರಾಗಿರ್ತಾರೆ. ಇದು ದೇಹದ ಪಂಚೇಂದ್ರಿಯಗಳ ಮೂಲಕ
ನಮಗೆ ಪ್ರಾಪ್ತವಾಗುವ ಆನಂದ ಅದು ದೇಹಾನಂದ ಅಂತ ನಾವು ಕರಿತೀವಿ. ಅದು ಒಂದು ರೀತಿಯ ಆನಂದ. ಎರಡನೇದು ಚಿದಾನಂದ, ಮನಸ್ಸಿಗೆ ಆಗುವ ಆನಂದ. ಚಿತ್ ಆನಂದ, ಚಿದಾನಂದ, ಮನಸ್ಸಿಗೆ ಆಗುವ ಆನಂದ. ಅದು ಹೇಗೆ ಬರುತ್ತೆ? ಸತ್ಯವಾಗಿ ಹೇಳಿದ್ರೆ, ನಮ್ಮನ್ನು ಯಾರಾದ್ರೂ ಹೊಗಳಿದ್ರೆ, ನಿಮ್ಮನ್ನು ಮೆಚ್ಚಿಕೊಂಡ್ರೆ, ನಿಮ್ಗೊಂದು ಪ್ರೀತಿ ತೋರಿದ್ರೆ ನಿಮಗೆ ಆನಂದ ಆಗುತ್ತೆ. ಸುಳ್ಳು ಯಾಕೆ ಹೇಳ್ಬೇಕು? ನಿಮ್ಗೆ ಯಾರಾದ್ರೂ ಹಾರ ಹಾಕಿದ್ರೆ ನಿಮಗೆ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ನಿಮ್ ಬಗ್ಗೆ ಮೆಚ್ಚುಗಳೇ, ಸರ್ ನೀವು ತುಂಬಾ ಒಳ್ಳೆಯವರು ಸರ್, ಆಮೇಲೆ ಇವರು ಲೋಫರ್ ನನ್ನ ಮಗ ಅಂತ ಹೇಳ್ಬೋದು, ಆ ವಿಚಾರ ಬೇರೆ. ನಿಮ್ಮ ಎದುರಿಗಾದ್ರೂ ಹೇಳಿದ್ರಲ್ಲ, ನಿಮಗೆ ಆನಂದ ಆಗುತ್ತೆ. ಇದು ಚಿದಾನಂದ. ಹೊಗಳಿಕೆ, ಮೆಚ್ಚುಗೆ ನುಡಿ, ಇಲ್ಲ ಒಂದು ನಿಮ್ಮ ಬಗ್ಗೆ ಒಂದು ಕನಿಕರ, ಒಂದು ಸೌಜನ್ಯ, ಒಂದು ಕಳಕಳಿ, ಒಂದು ಕಾಳಜಿ, ಅದು ನಿಮಗೆ ಆನಂದವನ್ನು ಕೊಡ್ತದೆ. ಅದು ಚಿದಾನಂದ. ಮೂರನೇದು ಆತ್ಮಾನಂದ. ನಾನು ಹಾಗೆ ಹೇಳಿದೆ, ನನ್ನ ದೇಹದ ಒಂದು ಒಳಗಿನ ಭಾಗ ಇದೆ ಆತ್ಮ, ಅದು ಪರಮಾತ್ಮನ ಅಂಶ, ಅದರ ಆಹಾರವೇ ಬೇರೆ. ಅದಕ್ಕೆ ನೀವು ಅದು ಯಾವಾಗ ಆನಂದ ಪಟ್ಟುಕೊಳ್ಳುತ್ತೆ ಅಂದ್ರೆ, ಆತ್ಮವನ್ನು ಒಪ್ಪುವ ಕೆಲಸ ಮಾಡಿದಾಗ. ತುಂಬಾ ಹಸಿದವ ಬಂದಿದ್ದಾನೆ, ಊಟ ಕೊಟ್ಟಿದ್ದೀರಾ, ಅವನಿಗೆ ತುಂಬಾ ಸಂತೋಷ ಆಗಿದೆ, ಆಶೀರ್ವಾದ ಮಾಡಿ ಹೋಗ್ತಾನೆ, ಅದು ಆತ್ಮಾನಂದ. ತುಂಬಾ ಕಷ್ಟದಲ್ಲಿ ಇದ್ದವರಿಗೆ ನೀವು ನೆರವಾಗ್ತೀರಿ, ಅದು ಆತ್ಮಾನಂದ. ಮೊನ್ನೆ ನನ್ನನ್ನು ಯಾರೇ ಕೇಳಿದ್ರು, ಪುತ್ರ ಯಾರೇ ಉತ್ತಮರು ಮತ್ತೆ ಅತ್ಯುಪತ್ತರಿದ್ದರೆ ಯಾರು? ನಾನು ಹೇಳಿದೆ, ಕಣ್ಣೀರನ್ನ ಒರೆಸಿದ, ಕಷ್ಟದಲ್ಲಿ ಇರುವವರ ಕಣ್ಣೀರನ್ನ ಒರೆಸುವವರು ಉತ್ತಮರು, ಆದ್ರೆ ಕಣ್ಣೀರೇ ಬಾರದಂತೆ ನೋಡಿಕೊಳ್ಳುವರು ಅತ್ಯುತ್ತಮರು ಅಂತಂತೆ. ಅದು ಆತ್ಮಾನಂದ. ಮತ್ತೆ ಈ ಸಂತೋಷ ಅನ್ನೋದು ಯಾವುದರ ಮೇಲೆ ಅವಲಂಬಿತವಾಗಿದೆ? 5 ವಿಚಾರ. ಒಂದು, ಸಂತೋಷವೆನ್ನುವುದು ಹೊರಗಿನಿಂದ ಕೊಂಡುಕೊಳ್ಳುವ ವಸ್ತುವಲ್ಲ, ಒಳಗಿಂದಲೇ ಕಂಡುಕೊಳ್ಳಬೇಕಾದ ವಿಷಯ. ಇಟ್ ಈಸ್ ನಾಟ್ ಬ್ರಾಟ್ ಫ್ರಮ್ ಔಟ್ಸೈಡ್, ಇಟ್ ಈಸ್ ಜನರೇಟೆಡ್ ವಿದಿನ್. ಅದು ತಿಳ್ಕೊಳ್ಳಿ, ನಂಬರ್ 1. ಸೆಕೆಂಡ್, ಸಂತೋಷವಾಗಿರಲು ನೀವು ಶ್ರೀಮಂತರೇ ಆಗಬೇಕಾಗಿಲ್ಲ, ಸಾಮಾನ್ಯನಾಗಿದ್ರು ಸಾಕು. ಈವನ್ an ordinary man can become happy, not necessarily should become wealthy. ಹಾಗೆ ಹೋದ್ರೆ ಶ್ರೀಮಂತರು ಸಂತೋಷವಾಗಿರುವುದಿಲ್ಲ. ಥರ್ಡ್, ನೀವು ಹೆಚ್ಚು ಓದಿರ್ಲೇಬೇಕಾಗಿಲ್ಲ, ನೀವು ಅನಕ್ಷರ ಆಗಿದ್ದು ಪರವಾಗಿಲ್ಲ, ಸಂತೋಷವಾಗಿರ್ಬೋದು. ಕೆಲವರು ದೊಡ್ಡರಿರ್ತಾರೆ, ಎಷ್ಟು ಸಂತೋಷವಾಗಿರ್ತಾರೆ, ಆರಾಮಾಗಿರ್ತಾರೆ. ಬುದ್ಧಿವಂತ ಆದಷ್ಟು ಅವನಿಗೆ ಪ್ರಾಬ್ಲಮ್ ಜಾಸ್ತಿ. ಮತ್ತೆ ಅದು ವಯಸ್ಸಿನಿಂದ ವಯಸ್ಸಿಗೆ ಭಿನ್ನ. ಸಣ್ಣ ಹಸುಳೆಗೆ ತಾಯಿಯ ಮಡಿಲಿರುವುದು ಆನಂದ, ಸಂತೋಷ. ಸ್ವಲ್ಪ ವರ್ಷ ವಯಸ್ಸಾದ್ಮೇಲೆ ಅವನಿಗೆ ಅಮ್ಮನ ಮಡಿಲು ಬೇಡ, ಅವನಿಗೆ ಆಟಿಕೆಗಳು ಬೇಕು, ಅದು ಅದರಲ್ಲಿ ಆನಂದ. ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಆಟಿಕೆಗಳು ಬೇಡ, ಆಟವಾಡುವುದು ಬೇಕು, ಅದರಲ್ಲಿ ಆನಂದ. ಯುವಕರಾದ್ಮೇಲೆ ಅವರಿಗೆ ಪ್ರಣಯ, ಅದರಲ್ಲಿ ಆನಂದ. ಸೊ ವಯಸ್ಸಿನಿಂದ ವಯಸ್ಸಿಗೆ ಭಿನ್ನ, ವೃತ್ತಿಯಿಂದ ವೃತ್ತಿಗೆ ಭಿನ್ನ. ಹಾಗೇನೆ ಕೆಲವರಿಗೆ ಧನಾರ್ಜನೆ, ಹಣ ಮಾಡೋದ್ರಲ್ಲಿ ಆನಂದ, ಸಂತೋಷ. ಕೆಲವರಿಗೆ ಜ್ಞಾನಾರ್ಜನೆ, ಅದರಲ್ಲಿ ಸಂತೋಷ. ಕೆಲವರಿಗೆ ಪ್ರಚಾರ, ಅದರಲ್ಲಿ ಸಂತೋಷ. ಕೆಲವರಿಗೆ ಪ್ರಸಾರ, ಅದರಲ್ಲಿ ಸಂತೋಷ. ಕೆಲವರಿಗೆ ಪ್ರವಾಸ, ಅದರಲ್ಲಿ ಸಂತೋಷ. ಕೆಲವರಿಗೆ ಕ್ರೀಡೆ, ಕೆಲವರಿಗೆ ಕೃಷಿ, ಕೆಲವರು ಅಡಿಗೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಂತೋಷ ಸರ್. ಅದೇ ರೀತಿಯಲ್ಲಿ ಗಂಡಸರಲ್ಲಿ ಸಂತೋಷ ಬೇರೆ, ಹೆಂಗಸರ ಸಂತೋಷ ಬೇರೆ. ಹೆಂಗಸರಿಗೆ ಶಾಪಿಂಗ್ ಅಂದ್ರೆ ಬಹಳ ಇಷ್ಟ, ಮ್ಯಾಚಿಂಗ್ ಅಂದ್ರೆ ಬಹಳ ಇಷ್ಟ, ಅಲಂಕಾರ ಮಾಡಿಕೊಂಡು ಹೋಗುದಂದ್ರೆ ಬಹಳ ಇಷ್ಟ. ಗಂಡಸರಿಗೆ ಅವರ ಅಲಂಕಾರ ಇಷ್ಟ ಇಲ್ಲ, ಅದರ ಅಲಂಕಾರ ಮಾಡಿಕೊಂಡು ಹೆಂಗಸರು ನೋಡಿದ್ರಲ್ಲಿ ಅವರಿಗೆ ಇಷ್ಟ. ನೋಡಿ, ಗಂಡಸರಿಗೆ ಹೆಂಗಸರಿಗೆ ಎಷ್ಟು ವ್ಯತ್ಯಾಸ. ಹೀಗೆ ಆ ಸಂತೋಷ ಅನ್ನೋದು ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ವೃತ್ತಿಯಿಂದ ವೃತ್ತಿಗೆ, ಲಿಂಗದಿಂದ ಲಿಂಗಕ್ಕೆ ಭಿನ್ನ ಭಿನ್ನವಾಗಿದೆ. ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಹೇಗೆ ಸಂತೋಷವಾಗಿರಲು ಸಾಧ್ಯ? ಸಂತೋಷವಾಗಿರಲು ಅನುಸರಿಸಬೇಕಾದ ಸೂತ್ರಗಳು ಮತ್ತೆ 10 ಪಾಯಿಂಟ್ಸ್. ಇದು ತಾವು ನೆನಪಿಟ್ಟುಕೊಳ್ಬೇಕು ದಯವಿಟ್ಟು. 10 ಪಾಯಿಂಟ್ಸ್ ಅದನ್ನ ನೆನಪಿಟ್ಟುಕೊಳ್ಳಿ. ಎಲ್ಲ ವಿಚಾರಗಳನ್ನ ನನ್ನ ಪುಸ್ತಕದಲ್ಲಿ ಬರೆದಿದ್ದೆ. ನಾನು ಬರೆದಂತಹ 16 ಪುಸ್ತಕಗಳು 50,000 ಪ್ರತಿಗಳು ಹೋಗಿವೆ. ಇತ್ತೀಚೆಗೆ ಬರೆದಂತಹ ಬಾಗಿನ ಅಂತ ಒಂದು ಪುಸ್ತಕ ಇದೆ, ಹಾಗೆ ಜೀವನ ದರ್ಪಣ ಅಂತ ಪುಸ್ತಕ ಇದೆ. ಅದು ಅತ್ಯುತ್ತಮವಾಗಿ 1-2 ವರ್ಷದಲ್ಲಿ 5,000 ಪ್ರತಿಗಳು ಮಾರಾಟ ಆಗಿದೆ. ಯಾರಾದ್ರೂ ಅವಶ್ಯವಿದೆ, ಇದರಲ್ಲಿ ಇದಕ್ಕೆ 100 ಪಟ್ಟು ವಿಷಯಗಳನ್ನ ಅದರಲ್ಲಿ ಹಾಕಿದ್ದೇನೆ. ಒಂದು ವಿಚಾರ ಅಲ್ಲ, ಸಾವಿರಾರು ವಿಚಾರಗಳನ್ನ ಹಾಕಿದ್ದೇನೆ. ಯಾರಾದ್ರೂ ಅವಶ್ಯ ಇದ್ರೆ ಈ ಗುರುದತ್ ಅವರನ್ನು ಸಂಪರ್ಕಿಸಿ, ನಮಗೆ ಪುಸ್ತಕಗಳನ್ನ ವ್ಯವಸ್ಥೆಯನ್ನು ಮಾಡಬಹುದು. ಕಾಸ್ಟ್ ಪ್ರೈಸ್ ಅಲ್ಲಿ, ಹಾಗೆ ಫ್ರೀ ಲಭ್ಯ ಇಲ್ಲ. ಫ್ರೀ ಯಾವುದನ್ನು ಕೊಟ್ಟರು ಅದಕ್ಕೆ ಬೆಲೆ ಇಲ್ಲ, ಕಾಸ್ಟ್ ಪ್ರೈಸ್ ಲಭ್ಯ ಇದೆ. ನೀವು ಗುರುದತ್ ಸಂಪರ್ಕಿಸಿ. ಈಗ ಸಂತೋಷವಾಗಿರಲು ಬೇಕಾದಂತಹ ಅಂಶಗಳು ಯಾವುದು ಅಥವಾ ಸೂತ್ರಗಳು ಯಾವುದು ಅನ್ನೋದನ್ನ 10 ಸೂತ್ರಗಳನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ನಂಬರ್ 1 ಈಸ್ ಯುವರ್ ಆಟಿಟ್ಯೂಡ್. ಅಂದ್ರೆ ನನ್ನ ಮನೋ ರೀತಿ, ನಾನು ಯೋಚಿಸುವಂತ ಆಟಿಟ್ಯೂಡ್, ಅದು ಪಾಸಿಟಿವ್ ಆಟಿಟ್ಯೂಡ್ ಆಗಿರಬೇಕು. A negative attitude person can never be happy. A positive attitude person can be happy wherever he goes. Attitude is ಬಹಳ ಮುಖ್ಯ. Attitude does not depend on what you have,
ಬಟ್ ಹೌ ಯು ಎಂಜಾಯ್ ವಾಟ್ ಯು ಹ್ಯಾವ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮಗೆ ಬಹಳ ಬೇಕಾಗಿದ್ದು ಒಂದು ಆಟಿಟ್ಯೂಡ್. ಒಂದು ಮಾತು ಹೇಳ್ತಾನೆ, ಅದ್ಭುತವಾದ ಮಾತು ಹೇಳ್ತಾನೆ ಬಂಧುಗಳೇ, ಅನ್ಲೆಸ್ ಯು ಡಿಸೈಡ್ ಟು ಬಿ ಹ್ಯಾಪಿ, ನೋಬಡಿ ಎಲ್ಸ್ ಕ್ಯಾನ್ ಮೇಕ್ ಯು ಹ್ಯಾಪಿ. ನನ್ನ ಸ್ವಯಂ ನಿರ್ಧಾರ ಏನೇ ಇರಲಿ, ಐ ವಿಲ್ ಬಿ ಹ್ಯಾಪಿ ಇನ್ ಲೈಫ್ ಅನ್ನುವಂತ ನಿರ್ಧಾರ ಇದೆಯಲ್ಲ, ದಟ್ ಇಸ್ ದ ಫಸ್ಟ್ ರಿಕ್ವೈರ್ಮೆಂಟ್ ಟು ಬಿ ಹ್ಯಾಪಿ. ಅನ್ಲೆಸ್ ಯು ಡಿಸೈಡ್ ಟು ಬಿ ಹ್ಯಾಪಿ, ನೋಬಡಿ ಎಲ್ಸ್ ಕ್ಯಾನ್ ಮೇಕ್ ಯು ಹ್ಯಾಪಿ. ನೀವು ನಿರ್ಧಾರ ಮಾಡಿಕೊಳ್ಬೇಕು, ನಾನು ಸಂತೋಷವಾಗಿರ್ತೀನಿ. Once you decide to be happy, nobody else can make you unhappy. ಅದು ಬಹಳ ಮುಖ್ಯ. ಇನ್ನೊಂದು ಮಾತು, unless you are happy, you can't make others unhappy. ಮನೆಯಲ್ಲಿ ಗಂಡನೇ ಸಂತೋಷ ಇಲ್ಲ ಅಂದ್ರೆ, ಹೆಂಡತಿ ಸಂತೋಷ ಇಲ್ಲ ಅಂದ್ರೆ ಉಳಿದವರು ಹೇಗೆ ಸಂತೋಷ ಇರೋಕ್ಕಾಗತ್ತೆ? ಅದಕ್ಕೋಸ್ಕರ ನಂಬರ್ 1 is our attitude to become happy, whatever it may be. ಭಗವಂತ ಕೊಟ್ಟಿದ್ದು ಏನೇ ಕೊಟ್ಟಿರ್ಲಿ, ಏನೇ ಇರ್ಲಿ, ನಾನು ಸಂತೋಷವಾಗಿರ್ತೇನೆ ಅಂತ ದೃಢ ಸಂಕಲ್ಪ, ನಿರ್ಧಾರ, ಸಂತೋಷವಾಗಿರ್ಬೇಕಾದಂತ ಮೊದಲ ಹೆಜ್ಜೆ, ನಂಬರ್ 1. Second, once you decide to be happy, you should know what makes you happy. ನಿಮಗೆ ಗೊತ್ತಿರ್ಬೇಕು, ನನಗೆ ಯಾವುದರಿಂದ ಸಂತೋಷ ಆಗುತ್ತೆ ಅನ್ನೋ ವಿಚಾರ ನನಗೆ ಗೊತ್ತಿರ್ಬೇಕು. ಯಾವ ಕ್ಷೇತ್ರದಿಂದ, ಯಾವ ಚಟುವಟಿಕೆಯಿಂದ ನನಗೆ ಸಂತೋಷ ಆಗುತ್ತೆ ಅನ್ನೋದನ್ನು ನಾನು ನಿರ್ಧಾರ ಮಾಡ್ಬೇಕು ಹೊರತು ಇನ್ನೊಬ್ಬರು ಅದನ್ನು ಮಾಡುವಂಗಿಲ್ಲ. ಅದರ ಅನುಕರಣೆ ಸಲ್ಲ. ನನ್ನ ಸಂತೋಷದ ಕೀಲಿಕೆಯನ್ನ ನಿಮ್ಮ ಜೋಬಲ್ಲಿ ನಾನು ಇಡೋದಿಲ್ಲ, ನನ್ನ ಕೈಲೇ ಇರಬೇಕು. ಅದಕ್ಕೆ ನೆಕ್ಸ್ಟ್ ಯು ಶುಡ್ ಡಿಸೈಡ್ ವಾಟ್ ಮೇಕ್ಸ್ ಯು ಹ್ಯಾಪಿ. ನಿಮಗೆ ಯಾವುದೇ ಸಂಗೀತವೇ, ಸಾಹಿತ್ಯವೇ, ಅಥವಾ ಯಾವುದೇ ಸಂತೋಷ ಇದೆ, ಅದನ್ನ ಆ ಕ್ಷೇತ್ರವನ್ನ ಅದರಲ್ಲಿ ಮುಂದುವರಿಸಿ, ನಿಮಗೆ ಸಂತೋಷ ಸಿಗುತ್ತೆ. ಆಮೇಲೆಯಿಂದ ಅದರಲ್ಲಿ ಡೂ ದ ಜಾಬ್ ವಿಚ್ ಯು ಲೈಕ್. ಇಫ್ ಇಟ್ಸ್ ನಾಟ್ ಪಾಸಿಬಲ್, ಲೈಕ್ ದ ಜಾಬ್ ವಿಚ್ ಯು ಡೂ. ನೋಡಿ ಬಂಧುಗಳೇ, ಜೀವನದಲ್ಲಿ ವ್ಯಥೆ ಪಡ್ಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ, ಹಾಗೆ ಸಂತೋಷ ಪಡ್ಲಿಕ್ಕೂ ಕೂಡ ಬಹಳ ಅವಕಾಶಗಳಿವೆ. ಇದು ಭಗವಂತ ಕೊಟ್ಟ ವರ. ಅವ ಕತ್ತಲೆಯನ್ನು ಕೊಟ್ಟ, ಬೆಳಕನ್ನು ಕೊಟ್ಟ, ಸುಖವನ್ನು ಕೊಟ್ಟ, ದುಃಖವನ್ನು ಕೊಟ್ಟ, ನಷ್ಟವನ್ನು ಕೊಟ್ಟ, ಲಾಭವನ್ನು ಕೊಟ್ಟ ಅಲ್ವೇ? ಹಾಗೆ ಸಂತೋಷವನ್ನು ಕೊಟ್ಟಿದ್ದಾನೆ. ಅದು ಎಲ್ಲಿದೆ ಅಂತ ನೀವು ಕಂಡುಹಿಡ್ಕೊಳ್ಬೇಕು. ನಿಮ್ಮ ಸಂತೋಷದ ವಿರುದ್ಧ ಕ್ಷೇತ್ರ ಯಾವ್ದು ಕಂಡುಕೊಳ್ಬೇಕು. ಅದಕ್ಕೋಸ್ಕರ ಸಂತೋಷವನ್ನು ಪಡೆಯಲಿಕ್ಕೆ ಬೇಕಾದಂತ 2ನೇ ಸೂತ್ರ ಅಂದ್ರೆ, ಯು ಡೋಂಟ್ ರಿಸ್ಕ್ ಯುವರ್ ಲೈಫ್ ವಿತ್ ಒನ್ ಪರ್ಸನ್ ಆರ್ ಒನ್ ಆಕ್ಟಿವಿಟಿ. ಯು ಮೇಕ್ ಇಟ್ ಸೋ ವೈಡ್ ದಟ್ ಹ್ಯಾಪಿನೆಸ್ ಈಸ್ ಎವ್ರಿವೇರ್. ಕೆಲವರು ಇರ್ತಾರೆ, ಒಂದೇ ವೃತ್ತಿ, ಒಂದೇ ವ್ಯಕ್ತಿ ಮೇಲೆ ಸುತ್ತಾಡ್ತಾ ಇರ್ತಾರೆ, ಅವರಿಗೆ ಸಂತೋಷ. ಯು ಶುಡ್ ನಿಮ್ಮನ್ನು ವಿಸ್ತಾರಗೊಳಿಸ್ಬೇಕು. ನನ್ನ ಆಕ್ಟಿವಿಟಿಗಳನ್ನ, ನನ್ನ ಇಂಟ್ರೆಸ್ಟ್ಗಳನ್ನ, ನನ್ನ ಹವ್ಯಾಸಗಳನ್ನ, ನನ್ನ ಅಭ್ಯಾಸಗಳನ್ನ ನಾನು ವಿಸ್ತರಿಸಿದಂತೆ ನಾನು ಸಂತೋಷವಾಗಿರಲು ಸುಲಭ ಸಾಧ್ಯ. ಸೊ ಹ್ಯಾವ್ ಎ ವೈಡ್, ದಿಸ್ ವರ್ಲ್ಡ್ ಇಸ್ ಸೋ ವೈಡ್ ಅಂಡ್ ಸೋ ಬಿಗ್, ಎಂಜಾಯ್. 2ನೇ ಸೂತ್ರ. 3ನೇ ಸೂತ್ರ, ಅಲ್ಪ ಸಂತೋಷಿಗಳಾಗುವುದರಿಂದ ಸಂತೋಷವಾಗಿರಲು ಸುಲಭ ಸಾಧ್ಯ. ಅಲ್ಪ ಸಂತೋಷ ಅಂದ್ರೆ ಡಿರೈವಿಂಗ್ ಹ್ಯಾಪಿನೆಸ್ ಈವನ್ ಇನ್ ಎ ಹಲೋ, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ. ಡಿರೈವಿಂಗ್ ಹ್ಯಾಪಿನೆಸ್ ಈವನ್ ದ ಮೈನೆಸ್ಟ್ ಥಿಂಗ್ಸ್. ಅಲ್ಪವನ್ನು ಅನಂತವೆಂದು ಪರಿಗಣಿಸುವುದೇ ಅಲ್ಪ ಸಂತೋಷ. ಅದನ್ನು ಕಲಿಬೇಕು. ಇಟ್ಸ್ ಅನ್ ಆರ್ಟ್. ಪರವಾಗಿಲ್ಲ ಸರ್, ನನಗೆ ಇಷ್ಟು ಕೊಟ್ಟಿದ್ದಾರೆ, ಸಾಕ್ಬಿಡಿ, ಐ ಆಮ್ ಸೋ ಹ್ಯಾಪಿ. ಅಲ್ಪ ಸಂತೋಷಗಳಾಗ್ಬೇಕು. ದೊಡ್ಡ ದೊಡ್ಡ ಸಂತೋಷ ಇಟ್ಟುಕೊಳ್ಬಾರದು, ಸಣ್ಣ ಇಟ್ಟುಕೊಳ್ಳಿ ಸಂತೋಷ. ಅದು 3ನೇ ಸೂತ್ರ. 4ನೇದು, ಆಸೆಗಳಿರಬೇಕು, ಆದ್ರೆ ಅತಿ ಆಸೆಗಳು ಇರಬಾರ್ದು, ದುರಾಸೆಗಳು ಇರಬಾರ್ದು. ನಿಮ್ಗೆ ಗೊತ್ತೊಂದು ಮಾತು ಹೇಳ್ತೇನೆ ಬಂಧುಗಳೇ, ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಸತ್ಯ ಹೇಳ್ತೇನೆ, ಆಸೆಗಳು ದುಃಖಕ್ಕೆ ಮೂಲ ಕಾರಣ ಅಲ್ಲ, ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಯಾಕೆಂದ್ರೆ ಆಸೆ ಇಲ್ಲದ್ರೆ ನಾವು ಮುಂದುವರಿಲಿಕ್ಕೆ ಆಗೋಲ್ಲ. ಜೀವನದಲ್ಲಿ ಆಸೆಗಳು ಬೇಕಲ್ಲ. ನನ್ಗೊಂದು ಆಸೆ ಇತ್ತು, ನಾನೊಂದು ಪ್ರೊಫೆಸರ್ ಆಗ್ಬೇಕು, ನಾ ಆಗ್ಬಿಟ್ಟೆ. ಆಸೆಗಳು ಇಲ್ಲದಿದ್ರೆ ಪ್ರಗತಿ ಹೊಂದಲು ಸಾಧ್ಯವಿಲ್ಲ, ಸಾಧನೆ ಮಾಡಲು ಸಾಧ್ಯವಿಲ್ಲ. ಆದರೆ ಆಸೆಗಳು ಬೇಕು, ಆದ್ರೆ ಅತಿ ಆಸೆಗಳು ಇರಬಾರದು. ಯಾಕೆ ಅಂದ್ರೆ ಅತಿ ಆಸೆ ಅಂದ್ರೆ ಅದು ದುರಾಸೆ. ಅಂದ್ರೆ ಉಪ್ಪು ನೀರಿದ್ದಾಗ ಕುಡಿದಷ್ಟು ದಾಹ ಹೆಚ್ಚಾಗ್ತಾ ಹೋಗುತ್ತೆ. I can satisfy the need of a person, but never his greed, because greed has no limit. ಒಬ್ಬ ಬುದ್ಧನ ಬಂದು ಕೇಳ್ತಾನಂತೆ, ಬುದ್ಧನಿಗೆ, ಲಾರ್ಡ್ ಐ ವಾಂಟ್ ಟು ಬಿ ಹ್ಯಾಪಿ. ಅದಕ್ಕೆ ಬುದ್ಧ ಏನೋ ಉತ್ತರ ಹೇಳಿದ ಗೊತ್ತಾ? ಕಮ್ ಹಿಯರ್. ವಾಟ್ ಯು ವಾಂಟ್? ಐ ವಾಂಟ್ ಟು ಬಿ ಹ್ಯಾಪಿ. ಕಮ್ ಹಿಯರ್. ಫಸ್ಟ್ ರಿಮೂವ್ ಐ, ದಟ್ ಇಸ್ ಯುವರ್ ಈಗೋ. ನೆಕ್ಸ್ಟ್ ಯು ರಿಮೂವ್ ಯುವರ್ ವಾಂಟ್, ದಟ್ ಇಸ್ ಯುವರ್ ಡಿಸೈರ್. ನೌ ಯು ಆರ್ ಲೆಫ್ಟ್ ವಿತ್ ಹ್ಯಾಪಿನೆಸ್. ಅದಕ್ಕೋಸ್ಕರ ಆಸೆಗಳಿರಲಿ, ಆದ್ರೆ ಅತಿ ಆಸೆಗಳು ಬೇಡ. ಅತಿ ಆಸೆ ಅಂದ್ರೆ ಒಂದಿಷ್ಟು ಬಂದರೆ ಇನ್ನಷ್ಟು ಬೇಕನ್ನುವ ಆಸೆ, ಅದು ಬಂದ್ರೆ ಇನ್ನಷ್ಟರ ಆಸೆ. ಅದಕ್ಕೆ ಇತಿಮಿತಿನೇ ಇಲ್ಲ. ಲಕ್ಷಾಧೀಶನಿಗೆ ಕೋಟ್ಯಾಧೀಶನಾಗುವ ಆಸೆ, ಕೂಡ ಇನ್ನಷ್ಟು ಕೋಟಿ ಮಾಡುವ ಆಸೆ. ಅದರಿಂದ ಇವತ್ತು ಜಗತ್ತಲ್ಲಿ ಇಷ್ಟು ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ದುರಾಸೆಗಳು. ಹಣ ಮಾಡಿದವರಿಗೆ ಹಣ ಮಾಡಿದ ಒಂದೇ ಉದ್ದೇಶ, ಮಾಡ್ತಾನೆ ಇರ್ಬೇಕು. ಅವನು ತೃಪ್ತಿಯೇ ಇಲ್ಲ, ಅದಕ್ಕೆ ಇತಿಮಿತಿ ಇಲ್ಲ, ಅಂತ್ಯ ಇಲ್ಲ. ಅದರಿಂದಾಗಿ ಅವನಿಗೆ ಅಸಂತೋಷ.
ಅದಕ್ಕೋಸ್ಕರ ಮೂರನೇ ಸೂತ್ರ, ಆಸೆಗಳಿರಲಿ, ಅತಿ ಆಸೆಗಳು ದುರಾಸೆಗಳು ಬೇಡ. ನೆಕ್ಸ್ಟ್, ಬಹಳ ಮುಖ್ಯವಾಗಿದ್ದು ಬಂಧುಗಳೇ, ಬಹಳ ಸುಂದರವಾಗಿದ್ದು, ಇದನ್ನು ನೀವು ಮಾಡ್ಲೇಬೇಕು. ವೆನೆವರ್ ಯು ಮಿನಿಮೈಸ್ ಯುವರ್ ವಾಂಟ್ಸ್ ಅಂಡ್ ನೀಡ್ಸ್, ಯು ವಿಲ್ ಬಿ ಹ್ಯಾಪಿ. ನಿಮ್ಮ ಅಗತ್ಯಗಳನ್ನ ಕಡಿಮೆ ಮಾಡಿ, ನಿಮ್ಮ ಅವಶ್ಯಕತೆಗಳನ್ನ ಕಡಿಮೆ ಮಾಡಿ, ನೀವು ಸಂತೋಷವಾಗಿರ್ತೀರಿ. ನೀವು ಅದನ್ನು ಹೆಚ್ಚಿಸಿಕೊಂಡಷ್ಟು ನೀವು ಅಸಂತೋಷಗಳಾಗುವ ಸಂದರ್ಭ ಜಾಸ್ತಿ, ಆದ್ರೆ ಅದನ್ನು ಪೂರೈಸ್ಲಿಕ್ಕೆ ಆಗೋಲ್ಲ. ಉದಾಹರಣೆಗೆ ನನಗೆ ಸಣ್ಣ ಮನೆ ಸಾಕು ಸರ್, ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ಇಲ್ಲ ನನಗೆ ಒಂದು ಬಂಗ್ಲೆನೇ ಬೇಕು ಅಂತ ಸಿಗದಿದ್ರೆ ಏನ್ ಮಾಡ್ತೀರಾ? ರೆಡ್ಯೂಸ್ ಯುವರ್ ವಾಂಟ್ಸ್ ಅಂಡ್ ನೀಡ್ಸ್. ಸಾಕು ಸರ್, ನನಗೆ ಲಾಸ್ಟ್ ಬಲ್ಕೊಳ್ಳುವಾಗ ಒಂದು ಲೋಟ ಹಾಲು ಇದ್ರೆ ಸಾಕು. ನನಗೆ ಬೋರ್ಮಿಟನೇ ಬೇಕು ಅಂತ ಸಿಗದಿದ್ರೆ ಏನ್ ಮಾಡ್ತೀರಾ? ರೆಡ್ಯೂಸ್ ಯುವರ್ ವಾಂಟ್ಸ್ ಅಂಡ್ ನೀಡ್ಸ್, ವಿಲ್ ಬಿ ಹ್ಯಾಪಿ. ಅದು ಬಹಳ ಸೂತ್ರ. ಅಗತ್ಯಗಳನ್ನ, ಅವಶ್ಯಕತೆಗಳನ್ನ ಕಡಿಮೆ ಮಾಡಿಕೊಂಡಷ್ಟು ಸಂತೋಷವಾಗುವ ಸಂದರ್ಭಗಳು ಕಡಿಮೆ ಜಾಸ್ತಿ. ಮುಂದನೇ ಸೂತ್ರ, ರೆಡ್ಯೂಸ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಹೋಪ್ಸ್. ನಿಮ್ಮ ಅಪೇಕ್ಷೆಗಳನ್ನ, ನಿರೀಕ್ಷೆಗಳನ್ನ ಕಡಿಮೆ ಮಾಡಿ ನೀವು ಸಂತೋಷವಾಗಿರ್ತೀರಿ. ಉದಾಹರಣೆಗೆ, ಇವತ್ತಿನ ಈ ಒಂದು ಮೀಟಿಂಗ್ ಎಷ್ಟು ಜನ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ನಾನೇನು ಸಾವಿರಾರು ಜನ ಬರ್ಬೋದು ನಾನು ಅಪೇಕ್ಷೆ ಪಟ್ಟಿದ್ರೆ, ಐ ವುಡ್ ಹ್ಯಾವ್ ಬೀನ್ ವೆರಿ ಡಿಸಪಾಯಿಂಟೆಡ್. ಇಲ್ಲ ಒಂದು 50 ಜನ ಬಂದ್ರೆ ಸಂತೋಷ ಅಂದ್ರೆ ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ಅದಕ್ಕೋಸ್ಕರ ಮಿನಿಮೈಸ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಹೋಪ್ಸ್, ಯು ವಿಲ್ ಬಿ ಹ್ಯಾಪಿ. ಇದೇ ಅರ್ಥವನ್ನ ಆದಿ ಶಂಕರಾಚಾರ್ಯರು ಹೇಳ್ತಾರೆ, ಕೌಪೀನವಂತಹ ಕಲುಭಾಗ್ಯವಂತಹ ಎಂತ ಮಾತು. ನೆಕ್ಸ್ಟ್, ಸಂತೋಷವಾಗಿರುವ ಇನ್ನೂ ಸೂತ್ರ ಬಂಧುಗಳೇ, ಡಿಸರ್ವ್ ಫಸ್ಟ್, ಎಕ್ಸ್ಪೆಕ್ಟ್ ಲೇಟ್. ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನರು ಇರ್ತಾರೆ, ನನ್ನನ್ನು ಯಾರು ಪ್ರೀತಿ ಮಾಡುದಿಲ್ರಿ, ನನಗೆ ಗೌರವ ಕೊಡ್ಲೇ ಇಲ್ಲ. ಅಪ್ಪ, ನೀನ್ ಅದಕ್ಕೆ ಎಷ್ಟು ಡಿಸರ್ವ್ ಆಗಿದ್ಯಾ ಅದನ್ನ ತಿಳ್ಕೋ. ಫಸ್ಟ್ acquire your ability and your what you call deservation. You should deserve to acquire it, then you should expect it. ಆಗ ಮಾತ್ರ ಸಿಗುತ್ತೆ. ಕೆಲವರಿಗೆ ತನ್ನ ಯೋಗ್ಯತೆ, ತಮ್ಮ ಅರ್ಹತೆ ಮಿಗಿಲಾದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಿಗುದಿಲ್ಲ, ಅದೇ ಬಿಕಮ್ ಹ್ಯಾಪಿ. ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ಸ್ ಶುಡ್ ಬಿ ಪ್ರಪೋರ್ಷನಲ್ ಟು ವಾಟ್ ಯು ಡಿಸರ್ವ್. ಅರ್ಹತೆ ಮೊದಲು ಪಡ್ಕೊಳ್ಳಿ, ಆಮೇಲೆ ಎಕ್ಸ್ಪೆಕ್ಟ್ ಮಾಡಿ, ಆಗ ಸಂತೋಷವಾಗಿರ್ತೀರಿ. ಹೆಚ್ಚಿನ ಅರ್ಹತೆ ಇದ್ರೆ, ಎಕ್ಸ್ಪೆಕ್ಟೇಷನ್ಕ್ಕಿಂತ ಹೆಚ್ಚಿನ ಅರ್ಹತೆ ಇದ್ರೆ ಅಸಂತೋಷವಾಗ್ಲಿಕ್ಕೆ. ನೆಕ್ಸ್ಟ್, ಸಂತೋಷವಾಗಿರೋ ಇನ್ನೂ ಸೂತ್ರ ಅಂದ್ರೆ ಕಂಟೆಂಟ್ಮೆಂಟ್, ತೃಪ್ತಿ. ಇದು ನಾನು ಬಹಳ ಸೂಕ್ಷ್ಮ. ಸಂತೋಷವಾಗಿರ್ಬೇಕು ಸರ್, ಇದ್ದದ್ದು ಭಗವಂತ ಕೊಟ್ಟಿ, ಎಲ್ರಿಗೂ ಎಲ್ಲ ಕೊಡೋದಿಲ್ಲ ಭಗವಂತ. ಆದ್ರೆ ಒಂದು ತಿಳ್ಕೊಳ್ಳಿ, ನಿಮಗೆ ಏನು ಕೊಟ್ಟಿದ್ದಾನಲ್ಲ ಅದರ ಭಗವಂತ ಇನ್ನೊಬ್ಬನಿಗೆ ಕೊಟ್ಟಿರೋದಿಲ್ಲ. ಅವನಲ್ಲಿ ಇಲ್ಲದ್ದು ನಿಮ್ಮಲ್ಲಿ ಇದೆ, ನಿಮ್ಮಲ್ಲಿ ಇಲ್ಲದ್ದು ಅವನಲ್ಲಿದೆ, ಅಂತೂ ಎಲ್ಲರಲ್ಲಿ ಏನಾದ್ರೂ ಒಂದು ಇದ್ದೇ ಇದೆ. ಅದಕ್ಕೋಸ್ಕರ ಕಂಟೆಂಟ್ಮೆಂಟ್ is the key for happiness. Next, don't make life happiness conditional. ನಾನು 1 ಕೋಟಿ ಮಾಡಿದರೆ ಮಾತ್ರ ನಾನು ಸಂತೋಷವಾಗಿರುತ್ತೇನೆ ಎಂಬ ಒಂದು ಕಂಡೀಷನ್ ಹಾಕಬೇಡಿ. ನನಗೆ ಒಂದು ಗಂಡು ಮಗು ಆದ್ರೆ ಮಾತ್ರ ನಾನು ಸಂತೋಷವಾಗಿರುತ್ತೇನೆ ಕಂಡೀಷನ್ ಹಾಕ್ಬಿಡಿ. ಆಗ್ಲಿಲ್ಲ ಏನ್ ಮಾಡ್ತೀರಾ? ಸಾಲಿಕ್ಕಾಗತ್ತೆ ಇಲ್ವಲ್ಲ. ನೆವರ್. ಲೈಫ್, ಜೀವನ ಅಂದ್ರೆ ಅಂದುಕೊಂಡಂತೆ ಆಗದಿರ ಬಂದುಕೊಂಡಂತೆ ಬದುಕಬೇಕು. ಆ ಫ್ಲೆಕ್ಸಿಬಿಲಿಟಿ ಇರಬೇಕು, ಆಗಲೇ ಸಂತೋಷ. ನೆಕ್ಸ್ಟ್, ಯು ಶುಡ್ ಬಿ ಸದಾ ಕ್ರಿಯಾಶೀಲರಾಗಿರ್ಬೇಕು. ಎವ್ರಿ ಡೇ ಯು ಶುಡ್ ಬಿ ಆಕ್ಟಿವ್. ಭಗವಂತ ಕೊಟ್ಟ ದಿನಗಳು, ಬದುಕು ಇರುವುದು ಬಳಲಲು ಅಲ್ಲ. ಬದುಕು ಇರುವುದು ಸವಿಯಲು, ಸವೆದು ಹೋಗಲು ಅಲ್ಲ. ಬದುಕಿರು ಸಂಕಟ ಪಡಲು ಅಲ್ಲ, ಸಂತಸ ಪಡಲು, ಸಾಧಿಸಲು, ರೋಧಿಸಲು ಅಲ್ಲ. ಲೈಫ್ ಶುಡ್ ಬಿ ಸೆಲೆಬ್ರೇಷನ್, ನಾಟ್ ಎ ಸ್ಟ್ರಗಲ್ ಅಂತಕ್ಕಂಥ ಕ್ರಿಯಾಶೀಲ ಮನೋಭಾವ, ಇಟ್ ಮೇಕ್ಸ್ ಯು. ನೆಕ್ಸ್ಟ್, ಬರೀ ಹಣ ಬಲದಿಂದ ನಾನು ಸಂತೋಷವಾಗಿರ್ತಾರೆ, ಅದು ಭ್ರಮೆ. ಎಲ್ಲ ಶ್ರೀಮಂತರು ಸಂತೋಷವಾಗಿರುತ್ತದೆ. ಹಣ ಇದ್ದಲ್ಲಿ ಚೋರ ಭಯ, ರಾಜ ಭಯ, ಇನ್ಕಮ್ ಟ್ಯಾಕ್ಸ್ಗಳ ಅಧಿಕಾರಿಗಳ ಕಾಟ, ಆಮೇಲೆ ಎಲ್ಲವೂ ಇರುತ್ತದೆ. ಅದಕ್ಕೋಸ್ಕರ ಬರೀ ಹಣದಿಂದ ಸಂತೋಷ, ಹಣ ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಆದ್ರೆ ಹಣದಿಂದ ಮಾತ್ರ ಸಂತೋಷವಾಗಲಿಕ್ಕೆ ಸಾಧ್ಯವಿಲ್ಲ. ಸಂತೋಷ ಕೊಡುವ ನಾನಾ ರೀತಿಗಳು. ಎಷ್ಟು ಜನ ಬಡವರು ಸಂತೋಷವಾಗಿರುವುದಿಲ್ಲ? ನೆಕ್ಸ್ಟ್, ಸಿಂಪಲ್ ಫಾರ್ಮುಲಾ ಟು ಬಿ ಹ್ಯಾಪಿ ಈಸ್ ದಟ್ try to make, it's not possible. The most difficult task is to make everybody happy, but the easy to become happy with everybody. Innocent health. Very difficult task is to make everybody happy, but very easy job is to be happy with everybody. ಅದಕ್ಕೋಸ್ಕರ ನಾವು ನಮ್ಮ ಸಂತೋಷವನ್ನ ನಾವು, you start loving people, you will become more happier. ಇನ್ನೊಂದು ಪಾಯಿಂಟ್ ಅದೇನಂದ್ರೆ, ನಾವು ಇತರರನ್ನು ಸಂತೋಷ ಪಡಿಸೋದ್ರಿಂದ ಕೂಡ ನಾವು ಸಂತೋಷವಾಗಿರಿ ಸಾಕು. ನಿಮ್ಗೊಂದು ಹೇಳ್ತೇನೆ ಸರ್, ದ ಬೆಸ್ಟ್ ಲೈಫ್ ಈಸ್ ಬೆಟರ್. ಇದು ಅದ್ಭುತವಾದ ಸೆಂಟೆನ್ಸ್. ಲೈಫ್ ಈಸ್ ಬೆಟರ್ ವೆನ್ ಯು ಆರ್ ಹ್ಯಾಪಿ. ಲೈಫ್ ಈಸ್ ಬೆಸ್ಟ್ ವೆನ್ ಅದರ್ಸ್ ಆರ್ ಹ್ಯಾಪಿ ಬಿಕಾಸ್ ಆಫ್ ಯು. ಅದು ಬಹಳ, ಆ ಜೀವನವನ್ನು, ಸಂತೋಷವನ್ನ ಹಂಚಬೇಕು, ಇಂಥವ್ರನ್ನ ಸಂತೋಷಗೊಳಿಸಬೇಕು. ಇದರಿಂದ ಸಂತೋಷ ಆಗಲಿಕ್ಕೆ ಸಾಧ್ಯ ಇದೆ.
ಹಾಗೆ ನೆವರ್ ಹೇಟ್ ಬೈ ಎನಿಬಡಿ, ಲವ್ ಎವ್ರಿಬಡಿ, ಲವ್ ಎವ್ರಿಥಿಂಗ್, ಲವ್ ಲೈಫ್ ಅಂಡ್ ಟು ಬಿ ಹ್ಯಾಪಿ. ದ ಲಾಸ್ಟ್ ಪಾಯಿಂಟ್ ಬಂಧುಗಳೇ, ಈ ನಥಿಂಗ್, ನೀವೇನು ವೇದಶಾಸ್ತ್ರ ಓದಬೇಕಾಗಿಲ್ಲ. ಬಿ ಗುಡ್ ಅಂಡ್ ಡೂ ಗುಡ್, ಯು ವಿಲ್ ಬಿ ಹ್ಯಾಪಿ. ಒಂದು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆಯ ಜೀವನವನ್ನು ಮಾಡಿ, ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನ ಕೇಳಿ, ಒಳ್ಳೆಯದನ್ನ ಬಯಸಿ, ಒಳ್ಳೆಯದನ್ನ ಮಾಡಿಬಿಡಿ, ಆಗದು ಹೇಳ್ತಾ, ಸಾಮಾನ್ಯವಾಗಿ ಅತೃಪ್ತಿ ಆಗಿರ್ಲಿಕ್ಕೆ ಸಾವಿರಾರು ಕಾರಣಗಳಿರ್ತವೆ. ನಾನು ಆಗ್ಲೇ ಹೇಳಿದಾಗೆ ಅತಿ ಆಸೆ, ಅನಾರೋಗ್ಯಕರ ಸ್ಪರ್ಧಾ ಮನೋಭಾವ, ಅನ್ಹೆಲ್ದಿ ಕಾಂಪಿಟೇಷನ್ಸ್. ಅದೇ ರೀತಿಯಲ್ಲಿ ನಾನು ಅನ್ಹ್ಯಾಪಿ ಆಗ್ಲಿಕ್ಕೆ ತುಂಬಾ ಕಾರಣಗಳಿಂದ ಜಲಸ್, ಅಸೂಯೆ, ಇಟ್ ಮೇಕ್ಸ್ ಯು ಅನ್ಹ್ಯಾಪಿ. ಒಣ ಪ್ರತಿಷ್ಠೆ, ಫಾಲ್ಸ್ ಪ್ರೆಸ್ಟೇಜ್, ಇಟ್ ಮೇಕ್ಸ್ ಯು ಅನ್ಹ್ಯಾಪಿ. ತುಲನೆ, ಕಂಪ್ಯಾರಿಸನ್, ಇಟ್ ಮೇಕ್ಸ್ ಯು ಅನ್ಹ್ಯಾಪಿ. ಇದರಿಂದ ನಾವು ಹೊರಗೆ ಬರ್ಬೇಕು. ಅತಿಯಾದ ನಿರೀಕ್ಷೆ ಎಲ್ಲ ಹೊರಗೆ ಬರ್ಬೇಕು ಹೇಳ್ತಾ, ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ದುಃಖ ಪಡ್ಲಿಕ್ಕೆ 1,000 ಕಾರಣಗಳಿವೆ, ಆದ್ರೆ ಸಂತೋಷ ಪಡ್ಲಿಕ್ಕೆ 1,000 ಕಾರಣಗಳಿವೆ. ಸಂತೋಷವಾಗಿರಿ. ಒಳ್ಳೆಯ ಮಾತಾಡೋದ್ರಿಂದ ಸಂತೋಷವಾಗಿರ್ಬೋದು. ಹಾರುವ ಹಕ್ಕಿಗೆ ಏಣಿ ಬೇಕೆ, ಈಜುವ ಮೀನಿಗೆ ದೋಣಿ ಬೇಕೆ, ಪ್ರೇಮದ ಭಾಷೆಗೆ ಪೆನ್ನು ಬೇಕೆ, ಒಳ್ಳೆ ಮಾತಿಗೆ ಹೊನ್ನು ಬೇಕೆ, ಏನು ಬೇಕಿಲ್ಲ. ಒಳ್ಳೆ ಮಾತಾಡೋದ್ರಿಂದ ಯು ಕ್ಯಾನ್ ಬಿ ಹ್ಯಾಪಿ, ಯು ಕ್ಯಾನ್ ಮೇಕ್ ಅದರ್ಸ್ ಹ್ಯಾಪಿ. ಹಾಗೆ ಅದಕ್ಕೋಸ್ಕರ ಮಾತು ಚೆನ್ನಾಗಿರ್ಲಿ. ಮಾತಿಗೆ ಮಾತು ಬೆಳೆಸಿದರೆ ಎಲ್ಲವೂ ಕಷ್ಟ, ಎಲ್ಲವೂ ನಷ್ಟ. ಮಾತಿಗೆ ಮಾತು ಇಳಿಸಿದರೆ ಎಲ್ಲವೂ ಸುಲಭ, ಎಲ್ಲವೂ ಸರಳ. ಹೊತ್ತಿನಲ್ಲಿ ಸಂತೋಷ ಎಲ್ಲಾ ಕಡೆ ಇದೆ, ಎಲ್ಲರಲ್ಲೂ ಇದೆ. ಹರಡಿ ಹಂಚುವಷ್ಟು, ಎಲ್ಲರಿಗೂ ಸಾಕಾಗುವಷ್ಟು ಸಂತೋಷವಾಗಿರುವಂತಹ ಸದವಕಾಶವನ್ನ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ಅದರಿಂದ ವಂಚಿತರಾಗಬೇಡಿ. ಎಲ್ಲರೂ ಸುಖಿಗಳಾಗಿರೋಣ, ಆರೋಗ್ಯವಂತರಾಗಿರೋಣ, ಗುಣವಂತರಾಗಿರೋಣ. ಹಾಗೆ ಎಲ್ಲರೂ ಕೂಡ ಸಂತೋಷದಿಂದ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತಾನಿ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೂ ಕೂಡ ವಂದನೆಗಳು. ಏನಾದರೂ ಪ್ರಶ್ನೆಗಳಿದ್ರೆ, ನಿಮ್ಮ ಅಭಿಪ್ರಾಯ ಇದ್ದರೆ ದಯವಿಟ್ಟು ಹಂಚ್ಕೊಳ್ಬೋದು.